ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಜ್ಯೋತಿ ನಗರದ ಶಾಸಕರ ಕಚೇರಿಯಲ್ಲಿ ಶಾಸಕ HC ಬಾಲಕೃಷ್ಣರವರು ಸುದ್ದಿಗೋಷ್ಠಿಯನ್ನು ನಡೆಸಿ DK ಸುರೇಶ್ ಅವರ ಸಹಕಾರದಲ್ಲಿ ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಿರುವ ಅಭಿವೃದ್ಧಿ ಕೆಲಸಗಳ 6 ತಿಂಗಳ ಸಾಧನಾ ಪಥ ಎನ್ನುವ ಕಿರುಹೊತ್ತಿಗೆಯನ್ನು ಬಿಡುಗಡೆ ಮಾಡಿ ಮಾಗಡಿ ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ DK ಸುರೇಶ್ ಅವರನ್ನು ಬೆಂಬಲಿಸಿ ಎಂದರು. ನಾನೊಂದು ಮಾತು ಹೇಳ್ತಿದ್ದೆ ಯಾವಾಗಲೂ, ಈ ಒಂದು ಪತ್ರಿಕಾಗೋಷ್ಠಿಗೆ ನಮ್ಮ ಮುಖಂಡರುಗಳಾದಂಥ ರಂಗನ್ಮಯ್ಯನವರು, ಸೀತಾರಾಮಣ್ಣವರು, ಪುರುಷೋತ್ತಮ ಅವರು, ನಮ್ಮ ರಾಮನ್ ಸಾಹೇಬರು, ಬಾಂಬೆ ಸಾಹೇಬರು, ತೇಜ್ ಅವರು, ನಮ್ಮ ಜಯಣ್ಣವರು, ನಮ್ಮ ರೈತ ಸಂಘದ ಅಧ್ಯಕ್ಷರು ಗುರು ಅವರು, ನಮ್ಮ ಶಿವಕುಮಾರ್ ಅವರು ಕೂಡ, ನಮ್ಮ ಈರಣ್ಣವರು ಎಲ್ಲರೂ ಕೂಡ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ. ಈ ಒಂದು ಪತ್ರಿಕಾಗೋಷ್ಠಿಯ ಪ್ರಮುಖವಾದಂಥ ಉದ್ದೇಶ ಏನು ಅಂತಂದರೆ, ನಾನು ಅನೇಕ ಬಾರಿ ಚರ್ಚೆ ಮಾಡ್ತಿದ್ದೆ, ಯಾವುದೋ ಒಬ್ಬ ಶಾಸಕ ಕೆಲಸ ಮಾಡಬೇಕಾದ್ರೆ ಆಡಳಿತ ಪಕ್ಷ ಇರಬೇಕು. ಈಗ ಆಡಳಿತ ಪಕ್ಷದ ಶಾಸಕನನ್ನಾಗಿ ನಮ್ಮ ಮಾಗಡಿ ಕ್ಷೇತ್ರದ ಜನ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಅವರಿಗೆ ನಾನು ಮೊದಲನೇದಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಜವಾಬ್ದಾರಿ ಮತ್ತು ಋಣ ಎರಡು ಕೂಡ ನನ್ನ ಮೇಲೆ ಜಾಸ್ತಿ ಆಗಿದೆ. ನಾನು ಆಯ್ಕೆಯಾದಾಗಿಂದ ಒಂದು ದಿವಸನೂ ಕೂಡ ಸೋಂಬೇರಿತನವನ್ನು ತೋರಿಸದೆ ಕ್ಷೇತ್ರಾದ್ಯಂತ ಎಲ್ಲ ಮೂಲೆಯಲ್ಲಿ ನನ್ನ ಕ್ಷೇತ್ರಕ್ಕೂ ಕೂಡ ಭೇಟಿ ಕೊಟ್ಟು ಸ್ಥಳೀಯವಾಗಿರ್ತಕ್ಕಂಥ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು, ಪ್ರಮುಖವಾದಂಥ ವಿಚಾರಗಳನ್ನ ಅರ್ಥ ಮಾಡಿಕೊಂಡು, ನಮ್ಮ ಕ್ರಿಯಾಶೀಲ ಲೋಕಸಭಾ ಸದಸ್ಯರಾದಂಥ DK ಸುರೇಶ್ ಅವರ ಒಳಗೂಡಿ ಅನೇಕ ಕಾರ್ಯಕ್ರಮಗಳನ್ನು ಕೇವಲ 6 ತಿಂಗಳಲ್ಲಿ ಮಾಡಿರ್ತಕ್ಕಂಥ. 6 ತಿಂಗಳು ಅಂತ ಯಾಕೆ ಹೇಳ್ತೀನಿ ಅಂತಂದರೆ, 2 ತಿಂಗಳು ಪುಟ್ಟಣ್ಣವರ ಚುನಾವಣೆ ಬಂದಿದ್ದರಿಂದ, ಕೋಡ್ ಆಫ್ ಕಂಡಕ್ಟ್ ಬಂದಿದ್ದರಿಂದ 2 ತಿಂಗಳು ಕೆಲಸ ಕಾರ್ಯಗಳು ಆಗಲಿಲ್ಲ. ನಾನಂತ ಎಲ್ಲ ಮಾಡಿದ್ದೀನಿ ಅಂತಕ್ಕಂಥದ್ದನ್ನು ಬಡಾಯಿನೂ ಕೂಡ ಇಲ್ಲಿ ಕೊಚ್ಕೊಳ್ಳೋಕೆ ಬರಲ್ಲ. ಎಲ್ಲ ನಾನೇ ಮಾಡಿದ್ದೀನಿ, ಎಲ್ಲ ನನ್ನಿಂದನೇ, ಈ ಮಾಗಡಿ ಹುಟ್ಟಿದ್ದೆ ನನ್ನಿಂದ, ಮಾಗಡಿ ಬೆಳೀತಾ ಇರೋದೇ ನನ್ನಿಂದ, ಮಾಗಡಿನೇ ನನ್ನಿಂದ ಅಂತಕ್ಕಂಥ ಬಡಾಯಿಯನ್ನು ಕೂಡ ನಾನು ಕೊಚ್ಕೊಳ್ಳೋಕೆ ಇಷ್ಟಪಡೋದು. ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡಿ ನಿಮ್ಮ ಮುಂದೆ ನಿಮ್ಗೆಲ್ರಿಗೂ ಕೂಡ 6 ತಿಂಗಳ ಸಾಧನೆಯ ಪುಸ್ತಕವನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ನೀವು ಪರಾಮರ್ಶೆ ಮಾಡ್ಕೋಬೋದು. ಎಲ್ಲ ರಂಗದಲ್ಲೂ ಕೂಡ ಕೈ ಆಡಿಸಿದ್ದೀವಿ. ಇದಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥವರು ಸನ್ಮಾನ್ಯ DK ಸುರೇಶ್ ಅವರು. ಪ್ರಮುಖವಾಗಿ ರೈತರ ಸಮಸ್ಯೆಯನ್ನು ಆಲಿಸಿದ್ದೀವಿ. ನಮ್ಮ ಕಮಿಟಿ ಆಗಲಿಲ್ಲ, ಕಮಿಟಿ ಆಗಬೇಕಾಗಿತ್ತು ಬೇಗ. ಕಮಿಟಿ ಸ್ವಲ್ಪ ಸರ್ಕಾರದಲ್ಲಿ ನಿಧಾನ ಆಗಿದ್ದಿಲ್ಲ, ಕಮಿಟಿಗೆ ಆಗಿದೆ. ಈಗ ನಮ್ಮ ಪುರುಷೋತ್ತಮ ಅವ್ರನ್ನೇ, ಅವರು ಕೂಡ ಕಮಿಟಿನಲ್ಲಿ ಇದ್ದಾರೆ. ರೈತರ ಬಗ್ಗೆ ಹೆಚ್ಚು ಆಸಕ್ತಿ ಹೊಂದಿರತಕ್ಕಂಥವ್ರು. ಎಲ್ಲ ರೈತರಿಗೂ ಕೂಡ ಜಮೀನನ್ನು ಮಂಜೂರು ಮಾಡ್ತಕ್ಕಂಥದ್ದನ್ನು ಇನ್ನೊಂದು ವರ್ಷದಲ್ಲಿ ಎಲ್ಲ ರೈತರಿಗೂ ಮಂಜೂರು ಮಾಡೋದು ಒಂದೇ ಅಲ್ಲ, ಅವರಿಗೆ ಖಾತೆ ಮಾಡಿ ಕೋಡಿ ಮಾಡಿ ಅವ್ರಿಗೆ ತಲುಪಿಸ್ತಕ್ಕಂಥ ಕೆಲಸಕ್ಕೆ ನಮಗಾಗಲೇ ನಮ್ಮ ನಾಯಕರಾದಂಥ DK ಸುರೇಶ್ ಅವರು ನಮಗೆ ಆದೇಶವನ್ನು ಕೊಟ್ಟಿದ್ದಾರೆ. ಅದಲ್ಲದೆ ಹಿಂದೆ P ನಂಬರ್ನಲ್ಲಿ ಇದ್ದಂಥ, ಹಿಂದೆ ಮಂಜೂರಾಗಿರ್ತಕ್ಕಂಥ ಜಾಗಗಳಿಗೂ ಕೂಡ ಕೋಡಿ ಮಾಡೋದಕ್ಕೆ ಈಗಾಗಲೇ ಸನ್ಮಾನ್ಯ DK ಸುರೇಶ್ ಅವರು ಒಂದು ತಂಡ ಮಾಡಿ, ಬರೀ ಈ ಸರ್ವೇಯರ್ಗಳನ್ನ ನಾವು ನಂಬ್ಕೊಂಡಿಲ್ಲ, ಸುಮಾರು 60 ಜನ ಬೇರೆ ಕಡೆಯಿಂದ ಎರಡರಲ್ಲೂ ಬಂದಿರತಕ್ಕಂಥ ಸರ್ವೇಯರ್ಗಳು ಅವರ ಒಂದು ತಂಡವನ್ನು ಮಾಡಿ ಇವತ್ತು ಎಲ್ಲ P ನಂಬರ್ ಇರ್ತಕ್ಕಂಥವ್ರನ್ನ 6 ತಿಂಗಳಲ್ಲಿ ಎಲ್ಲರಿಗೂ ಕೋಡಿ ಮಾಡಬೇಕು, P ನಂಬರ್ ತೆಗಿಬೇಕು ಅಂತಕ್ಕಂಥ ಆದೇಶವನ್ನು ಈಗಾಗಲೇ ಕೊಟ್ಟಿದ್ದಾರೆ. ಈಗಾಗಲೇ ಅದು ಕಾರ್ಯೋನ್ಮುಖವಾಗಿದೆ, ನಾವೆಲ್ಲ ಕೂಡ ನೋಡ್ತಾ ಇದ್ದೀರಾ. ತಾಲೂಕು ಆಫೀಸು ಜಿಡ್ಡಿಡ್ದೋಗಿತ್ತು, ಅಲ್ಲಿರ್ತಕ್ಕಂಥ ದಾಖಲೆಗಳನ್ನು ಯಾರ್ಯಾರೋ ಅವ್ರವ್ರ ಮನೇಲಿ ಇಟ್ಕೊಳ್ತಕ್ಕಂಥ ವ್ಯವಸ್ಥೆ ಮಾಡಿದ್ರು. ನಾವು ಎಷ್ಟು ಪ್ರಯತ್ನ ಪಟ್ಟರು ಕೂಡ ಅದು ಸರಿ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಇದನ್ನು ಮನಗಂಡಂತ ನಾನು ಮತ್ತು MP ಅವರಿಬ್ಬರು ಸೇರಿ ಇವತ್ತು ನಮ್ಮ ಕೃಷ್ಣ ಬೈರೇಗೌಡ ಹತ್ರ ಮಾತಾಡಿ ಅದು ಡಿಜಿಟೀಕರಣ ಆಗಬೇಕು, ಕಂಪ್ಯೂಟರೈಸ್ ಆಗಬೇಕದು, ಸ್ಕ್ಯಾನ್ ಆಗಬೇಕದು. ಯಾವುದೇ ದಾಖಲೆನ ಯಾರು ಕೂಡ ಕದಿಬಾರ್ದು. ದಾಖಲಾತಿನ ಅಲ್ಲಿ ಹೋಗಿ ನೀವು ಕಂಪ್ಯೂಟರ್ನಲ್ಲಿ ಆ ಸಂಬಂಧಪಟ್ಟಂಥ ಸರ್ವೆ ನಂಬರನ್ನು ಹೊಡೆದ್ರೆ ಆ ದಾಖಲಾತಿ ಬರಬೇಕು ಅಂತಕ್ಕಂಥ ವಿಚಾರವಾಗಿ ಈಗಾಗಲೇ ಸ್ಕ್ಯಾನಿಂಗನ್ನು ಪ್ರಾರಂಭ ಮಾಡಿದ್ದೀವಿ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ.
ಬಹುಶಃ ಅತ್ಯಂತ ದೊಡ್ಡ ದುರಂತ ಅಂದರೆ ತಾಲೂಕು ಆಫೀಸ್ನಲ್ಲಿ ದಾಖಲೆಗಳನ್ನು ಸರಿಯಾದ ರೀತಿಯಲ್ಲಿ ಇಟ್ಕೊಳ್ದೇ ಇರ್ತಕ್ಕಂಥದ್ದು. ಈಗ ಬಹುಶಃ ಒಂದು 70% ಕೆಲಸ ಆಗಿದೆ. ಇನ್ನೊಂದು ತಿಂಗಳಲ್ಲಿ ಸಂಪೂರ್ಣವಾಗಿ ಮುಗಿದದೆ. ಯಾರು ಕೂಡ ದಾಖಲೆಗಳಿಗೆ ಹೋಗಿ ನಿಂತ್ಕೊಂಡು ದುಡ್ಡು ಕೊಡಬೇಕು, ನಾವು ಕಾಸು ಕೊಡಬೇಕು ಮಾಡಿ ಅಂತಕ್ಕಂಥ ವಿಚಾರನ ಯಾರು ಕೂಡ ಚರ್ಚೆ ಮಾಡಲಿಕ್ಕೆ ಅವಕಾಶ ಇರಲ್ಲ. ಯಾವ ರೈತನೂ ಕೂಡ ಗಾಬರಿ ಪಡೋದಕ್ಕೆ ಅವಕಾಶ ಇಲ್ಲ. ಎಲ್ರಿಗೂ ಕೂಡ ಹೋಗಿ ಸಂಬಂಧಪಟ್ಟಂಥ ಸರ್ವೆ ನಂಬರ್ ದಾಖಲಾತಿಗಳನ್ನು ನೋಡಿದ್ರೆ ಸ್ಕ್ಯಾನ್ ಆಗಿರ್ತಕ್ಕಂಥ ರಿಪೋರ್ಟು ಬರ್ತಕ್ಕಂಥದ್ದನ್ನು ಕೂಡ ತಾವು ನೋಡ್ಬೋದು. ಇನ್ನೊಂದು ತಿಂಗಳಲ್ಲಿ ಅದನ್ನು ಮಾಡ್ತಾ ಇದ್ದೀವಿ. ಯಾರು ಕೂಡ ಮನಸ್ಸು ಮಾಡಿರಲಿಲ್ಲ ಇದು ಮಾಡಬೇಕು ಅಂತೇಳಿ. ರೈತರ ಪರವಾಗಿ ಯಾರು ಕೂಡ ಚಿಂತೆ ಮಾಡಿರಲಿಲ್ಲ. ನಾವು ರೈತರ ಪರ ಅಂತಕ್ಕಂಥವ್ರು, ನಾವು ರೈತರ ಪಕ್ಷ ಅಂತಕ್ಕಂಥವ್ರು ಯಾರು ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡಲಿಲ್ಲ, ಚಿಂತೆ ಮಾಡಲಿಲ್ಲ. ಮಾಡ್ಬೋದಾಗಿದೆ, ದೊಡ್ಡ ಕೆಲಸ ಅಲ್ಲ. ಇದನ್ನ ಹಿಂದೆನೇ ಚಿಂತೆ ಮಾಡ್ಬೋದಾಗಿತ್ತು. ದೊಡ್ಡ ಕೆಲಸ ಯಾರು ಮಾಡಿರಲಿಲ್ಲ. ಡಿ.ಕೆ. ಸುರೇಶ್ ಅವರ ಸಹಕಾರದಿಂದ ಅದನ್ನು ಮಾಡಿದ್ದೀವಿ. 17 ಕೋಟಿ ವೆಚ್ಚದಲ್ಲಿ ಒಂದು ತಾಲೂಕು ಕಚೇರಿಯನ್ನು ಇದನ್ನು ತೋರಿಸಿಲ್ಲ ನಾವು. ಯಾಕಂದರೆ ಇಲ್ಲಿ ಆಗಿರ್ತಕ್ಕಂಥ ಕೆಲಸದ ಬಗ್ಗೆ ನಾವು ಮಾಹಿತಿ ಕೊಡ್ತಾ ಇದ್ದೀವಿ ಅಷ್ಟೇ. ಆಗದೇ ಇರೋ ಕೆಲಸದ ಬಗ್ಗೆ ಭಾಳಷ್ಟು ಆಗಬೇಕಾಗಿರ್ತಕ್ಕಂಥ ಕೆಲಸನ ನಾವು ಇದನ್ನು ತೋರ್ಸೋಕೆ ಹೋಗಿಲ್ಲ, ಏನು ಮಾಡ್ತೀವಿ ಅಂತಕ್ಕಂಥದ್ದು. ತಾಲೂಕು ಕಚೇರಿನ 17 ಕೋಟಿ ವೆಚ್ಚದಲ್ಲಿ ಈಗಾಗಲೇ ಅದಕ್ಕೆ ನೀಲಿ ನಕ್ಷೆ ತಯಾರಿದೆ. ಬಡ್ಜೆಟ್ನಲ್ಲಿ ಕೊಡಬೇಕು ಅಂತಕ್ಕಂಥ ತೀರ್ಮಾನ ಆಗಿದೆ. ಅದನ್ನು ಕೂಡ ಅಪ್ರೂವ್ ಮಾಡಿಸ್ತಾ ಇದ್ದೀವಿ. ಇನ್ನೇನು ಕೆಲವೇ ದಿವಸಗಳಲ್ಲಿ ಆ ಕೆಲಸವನ್ನು ಕೂಡ ನಾವು ಪ್ರಾರಂಭ ಮಾಡ್ತೀವಿ. ಅದಲ್ಲದೆ ಈ ಸ್ವತ್ತನ್ನು ಎಷ್ಟೋ ಕಡೆ ಈ ಸ್ವತ್ತನ್ನು ಕೊಡಲಿಕ್ಕೆ ಅಧಿಕಾರಿಗಳು ದುಡ್ಡು ಕೇಳ್ತಕ್ಕಂಥ ವಾತಾವರಣ. ದುಡ್ಡನ್ನು ಕೊಡಿಸ್ಬಾರ್ದು ಅಧಿಕಾರಿಗಳು, ರೈತರಿಗೆ ಅಥವಾ ಸಾರ್ವಜನಿಕರಿಗೆ ತೊಂದರೆ ಕೊಡಬಾರ್ದು ಅಂತೇಳಿ MP ಅವರಿಗಾಗಲೇ ಆದೇಶವನ್ನು ಕೊಟ್ಟಿದ್ದಾರೆ. ಸ್ವಾಮಿತ್ವವನ್ನು ಮಾಡಿ ಪ್ರತಿ PDOಗಳಿಗೂ EO ಮುಖಾಂತರ CO ಮುಖಾಂತರ ಆದೇಶ ಕೊಟ್ಟಿದ್ದಾರೆ. ಇನ್ನು 6 ರಿಂದ 8 ತಿಂಗಳೊಳಗಡೆ ಪ್ರತಿಯೊಂದು ಮನೆಗೂ ಕೂಡ ಇವರೇ ತಗೊಂಡೋಗಿ ಈ ಸ್ವತ್ತನ್ನು ತೆಗೆದುಕೊಂಡು ಕೊಡಬೇಕು. ಅದು A ಖಾತಾ ಇರ್ಬೋದು ಅಥವಾ B ಖಾತಾ ಇರ್ಬೋದು. ಬಿ ಖಾತಾ ಏನಾರು ಇದ್ರೆ ಅದನ್ನು ಯಾವ ರೀತಿ ಸರಿಪಡಿಸಬೇಕು ಅಂತ ಆಮೇಲೆ ಯೋಚನೆ ಮಾಡ್ತೀವಿ. A ಖಾತಾ ಇರ್ತಕ್ಕಂಥವ್ರು ಎಲ್ಲರಿಗೂ ಕೂಡ A ಖಾತಾ B ಖಾತಾ ಈ ಸ್ವತ್ತು ಕೊಡಬೇಕು ಅಂತಕ್ಕಂಥ ತೀರ್ಮಾನ ಇದು ಯಾರು ನಮ್ಗೆ ಹೇಳ್ಕೊಟ್ಟಿಲ್ಲ, ಯಾವ ರೈತನೂ ಅರ್ಜಿ ಕೊಟ್ಟಿಲ್ಲ. ಪ್ರತಿನಿತ್ಯ ಸಾರ್ವಜನಿಕರು ಏನು ಪಂಚಾಯತಿನಲ್ಲಿ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಇದನ್ನು ಅರ್ಥ ಮಾಡ್ಕೊಂಡಂಥ MP ಅವರು ಅದನ್ನು ಮಾಡಲಿಕ್ಕೆ ಈಗಾಗಲೇ ಆದೇಶ ಕೊಟ್ಟಿದ್ದೀವಿ. ಅದನ್ನು ಕೂಡ ಮಾಡಿದ್ದೀವಿ. ಹಿಂದೆ ರೈತರಿಗೆ ಬಹಳ ಪ್ರಮುಖವಾದಂಥ ಸಮಸ್ಯೆ ಇರ್ತಕ್ಕಂಥದ್ದು ಟ್ರಾನ್ಸ್ಫಾರ್ಮರ್ ಸಮಸ್ಯೆ. ನಾವೇನು ವ್ಯವಸಾಯ ಮಾಡಬೇಕು, ಟ್ರಾನ್ಸ್ಫಾರ್ಮರ್ಗಳ ಮೇಲೆ ನಾವು ಅವಲಂಬಿತರಾಗಿರ್ತಕ್ಕಂಥದ್ದು, ಸರಿಯಾದ ರೀತಿಯಲ್ಲಿ ಕರೆಂಟ್ ಬರ್ತಾ ಇಲ್ಲ ಅಂತೇಳಿ. ಈಗ ಸ್ವಲ್ಪ ಬರ ಆಗಿರುತ್ತೆ, ಇನ್ನೂ ಸ್ವಲ್ಪ ಸಮಸ್ಯೆ ಜಾಸ್ತಿ ಆಗಿದೆ, ತೊಂದರೆ ಜಾಸ್ತಿ ಆಗಿದೆ. ಆದರೂ ಕೂಡ MP ಅವರು ಹಿಂದೆ ಸನ್ಮಾನ್ಯ DK ಶಿವಕುಮಾರ್ ಅವರು ಇಂಧನ ಸಚಿವರಾದಾಗ ಪ್ರತಿಯೊಬ್ಬ ರೈತ ತಾನು KEB-ನಲ್ಲಿ ನೋಂದಣಿ ಮಾಡ್ಕೊಂಡಿದ್ದ, ಇಂಧನ ಇಲಾಖೆಯಲ್ಲಿ ನೋಂದಣಿ ಮಾಡ್ಕೊಂಡಿದ್ದ ಎಲ್ಲರೂ ಕೂಡ ಉಚಿತವಾಗಿ HVDS ಸ್ಕೀಮ್ನಲ್ಲಿ ಟ್ರಾನ್ಸ್ಫಾರ್ಮರ್ ಹಾಕಿರ್ತಕ್ಕಂಥದ್ದು ನಿಮ್ಮ ಕಣ್ಮುಂದೆ ಇದೆ, ರೈತರ ಕಣ್ಮುಂದೆ ಇದೆ. ಯಾರು ₹1 ಕೊಡಲಿಲ್ಲ, ಯಾರು ನನಗೆ ಮಾಡ್ಕೊಡಿ ಅಂತ ಅರ್ಜಿ ಕೊಡಲಿಲ್ಲ. ಆದರೂ ಕೂಡ DK ಸುರೇಶ್ ಅವರು ಪ್ರತಿಯೊಬ್ಬ ರೈತರಿಗೂ ಕೂಡ ಉಚಿತವಾಗಿ ಟ್ರಾನ್ಸ್ಫಾರ್ಮರ್ ಮಾಡಿಕೊಟ್ಟಿರ್ತಕ್ಕಂಥ. ಕಳೆದ BJP ಸರ್ಕಾರದಲ್ಲಿ 25,000 30,000 ದುಡ್ಡು ಕಟ್ಸ್ಕೊಂಡು 25,000 ದುಡ್ಡು ಕಟ್ಸ್ಕೊಂಡು ಒಬ್ಬರಿಗೂ ಒಂದು ಟ್ರಾನ್ಸ್ಫಾರ್ಮರ್ ಕೊಟ್ಟಿರಲಿಲ್ಲ. ಕಳೆದ ನಮ್ಮ ಚುನಾವಣೆ ಆಗೋವರೆಗೂ ಕೂಡ ಯಾರಾದರೂ ಕೊಡಿಸಿದ್ರೆ ಪುಣ್ಯಾತ್ಮರು, ಯಾರು ಅಸೆಂಬ್ಲಿಲಿ ಕ್ವಶನ್ ಕೇಳಿದ್ರೆ ಪುಣ್ಯಾತ್ಮರು ದಾಖಲೆ ತೋರಿಸ್ಲಿ. ಅಸೆಂಬ್ಲಿಲೂ ಅದ್ರ ಬಗ್ಗೆ ಚರ್ಚೆ ಆಗಲಿಲ್ಲ. ಹಿಂಗೆ ರೈತರ ಹತ್ರ ದುಡ್ಡು ಕಟ್ಸ್ಕೊಂಡು ಸ್ವಾಮಿ ರೈತರಿಗೆ ತೊಂದರೆ ಆಯ್ತದೆ ದುಡ್ಡು ಕೊಡಿ ಅಂತ ಯಾರು ಚರ್ಚೆ ಮಾಡಲಿಲ್ಲ. ಯಾರು ಪುಣ್ಯಾತ್ಮರು ಕ್ವಶನ್ ಕೇಳಿದ್ರೆ ನಾವು ತಲೆ ಬಾಗ್ತೀವಿ ಕೊಡಲಿ ಅದರ ಮಾಹಿತಿನ. ನಾವು ಬಂದ ನಂತರ ಈಗಾಗಲೇ ಅವ್ರು ಏನು ದುಡ್ಡು ಕಟ್ಟಿದ್ರು ಅವ್ರಿಗೆಲ್ಲ ಟ್ರಾನ್ಸ್ಫಾರ್ಮರ್ ಹಾಕಬೇಕು ಅಂತೇಳಿ ಅದಕ್ಕೆ ಚಾಲನೆ ಕೊಟ್ಟಿದ್ದೀವಿ. ಈಗಾಗಲೇ ಅವ್ರಿಗೆ ದುಡ್ಡು ಕಟ್ಟಿರ್ತಕ್ಕಂಥವ್ರಿಗೆ 50% ಟ್ರಾನ್ಸ್ಫಾರ್ಮರ್ ಹಾಕವ್ರೆ. ನೀವು ಮಾಹಿತಿ ತೊಗೋಬೋದು, ಇಂಧನ ಇಲಾಖೆಯಲ್ಲಿ ಹೋಗಿ ನೀವು ಮಾಹಿತಿ ತೊಗೋಬೋದು. ಇದು DK ಸುರೇಶ್ ಅವ್ರಿಗೆ ನಮಗೆ ಇರ್ತಕ್ಕಂಥ ರೈತರ ಬಗ್ಗೆ ಇರ್ತಕ್ಕಂಥ ಕಾಳಜಿ. ಇದು ರೈತರಿಗೆ ಏನೇನು ಮಾಡಬೇಕು ಅಂತಕ್ಕಂಥದ್ದನ್ನ ಏನು ತೀರ್ಮಾನ ನಾವು ಮಾಡ್ತಾ ಇದ್ದೇವೆ ಅದು ನಮ್ಗಿರ್ತಕ್ಕಂಥ ಕಾಳಜಿ. ಬಹುಶಃ ಇದು ಎಲ್ಲರೂ ಮಾಡ್ಬೋದು, ಇದೇನು ದೊಡ್ಡ ಬ್ರಹ್ಮಾಂಡ ಅಲ್ಲ ಇದು. ಆದರೆ ಇಚ್ಛಾಶಕ್ತಿ ಬೇಕಷ್ಟೇ ಮಾಡಲಿಕ್ಕೆ. ಸುಮ್ಮನೆ ಬುಳ್ಳೆ ಹೊಡೆಯೋದ್ರೆ ಎಲ್ಲರೂ ಬುಳ್ಳೆ ಹೊಡಿತೀವಿ, ನಾನು ಬುಳ್ಳೆ ಹೊಡಿತೀನಿ, ಪುರುಷೋತ್ ಮಾಡೋನು ಬುಳ್ಳೆ ಹೊಡಿತಾನೆ, ರಂಗನ್ ಮಾಡೋನು ಬುಳ್ಳೆ ಹೊಡಿತಾನೆ. ಬುಳ್ಳೆ ಹೊಡೆಯೋದ್ರೆ ಕೆಲಸ ಆಗಲ್ಲ. ಇಚ್ಛಾಶಕ್ತಿ ಇರಬೇಕು, ನಾವು ಮಾಡ್ತೀವಿ ಅಂತಕ್ಕಂಥ ಇಚ್ಛಾಶಕ್ತಿ ಇರಬೇಕು. ಇನ್ನು ನೀರಾವರಿ ವಿಚಾರ ನಿಮ್ಗೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥದ್ದು. ರೈತರಿಗೆ ಅನುಕೂಲ ಆಗಬೇಕು, ನಮ್ಮ ತಾಲೂಕಲ್ಲಿ ನೀರಾವರಿ ಬರಬೇಕು, ಕೆರೆ ಕಟ್ಟೆಗಳು ತುಂಬಬೇಕು, ವ್ಯವಸಾಯಕ್ಕೆ ಅನುಕೂಲ ಆಗಬೇಕು, ಬೋರ್ವೆಲ್ಗಳು ರೀಚಾರ್ಜ್ ಆಗಬೇಕು. ಇದನ್ನು ಶ್ರೀರಂಗ ಏತ ನೀರಾವರಿಯನ್ನು ಮಂಜೂರಾತಿಯನ್ನು ಕೊಟ್ಟಂಥದ್ದು ಸಿದ್ದರಾಮಯ್ಯನವರ ಸರ್ಕಾರ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ, DK ಶಿವಕುಮಾರ್ ಉಸ್ತುವಾರಿ ಸಚಿವರಾದಾಗ, MP ಪಾಟೀಲ್ ಅವರು ನೀರಾವರಿ ಮಂತ್ರಿ ಆದಾಗ
ಏನು ಶ್ರೀರಂಗ ಯಥಾ ನೀರಾವರಿಗೆ ಶಾಲೆಯನ್ನು ಕೊಟ್ಟಿದ್ರು, ಅವತ್ತು ನಾನು ಕೂಡ ಕೋಟೆ ಮೈದಾನದಲ್ಲಿ ಈ ವಿಚಾರವಾಗಿ ಚರ್ಚೆ ಮಾಡಿದ್ದೆ. ನಾನು ಅವತ್ತು ವಿರೋಧ ಪಕ್ಷದ ಶಾಸಕನಾಗಿದ್ದೆ. ಸನ್ಮಾನ್ಯ ರೇವಣ್ಣವರು ಎಲ್ಲರೂ ಸೇರಿ ಆ ಯೋಜನೆಯನ್ನು ಜಾರಿಗೆ ತಂದರು. ಎಷ್ಟು ವರ್ಷ ಆಯಿತು ಜಾರಿಗೆ ಬಂದು? ಕಾರ್ಯಕ್ರಮ ಎಷ್ಟು ವರ್ಷ ಆಯಿತು? 7 ವರ್ಷನೋ 8 ವರ್ಷನೋ ಆಯಿತು. ನಮ್ಮ ಸರ್ಕಾರ ಅವತ್ತು ಕಾಂಗ್ರೆಸ್ ಸರ್ಕಾರ ಇದ್ದಿದ್ದು ಬರೀ 1.5 ವರ್ಷನೋ 2 ವರ್ಷನೋ ಇದ್ದಂಗೆ ಬಂದು ಇದನ್ನು ಮಾಡಿದ್ದು, ಶಂಕುಸ್ಥಾಪನೆ ಮಾಡಿದ್ದು. 5 ವರ್ಷಗಳ ಕಾಲದಲ್ಲಿ ಒಬ್ಬ ಇಚ್ಛಾಶಕ್ತಿ ಇರ್ತಕ್ಕಂಥ ರಾಜಕಾರಣಿ ಆಗಿದ್ರೆ, ಇಲ್ಲ ರೈತರಿಗೆ ಅನುಕೂಲ ಮಾಡಬೇಕು, ನನಗೆ ಹೇಮಾವತಿ ನಾನು ತರಬೇಕು ಮಾಗಡಿಗೆ ಅಂತಕ್ಕಂಥ ಇಚ್ಛಾಶಕ್ತಿ ಇದ್ದಿದ್ರೆ 5 ವರ್ಷದ ಅವಶ್ಯಕತೆ ಇರಲಿಲ್ಲ. ತರೋದಕ್ಕೆ ಇಲ್ಲಿ ನೀರು ತರೋದಕ್ಕೆ 5 ವರ್ಷದ ಅವಶ್ಯಕತೆ ಇಲ್ಲ. ಆಮೇಲೆ ನೀರು ಹೆಂಗ್ ತರಬೇಕು ಅಂತ ಆಲೋಚನೆ ಮಾಡ್ತಕ್ಕಂಥ ಕನಿಷ್ಠ ಪರಿಜ್ಞಾನನೂ ಕೂಡ ಅವ್ರಿಗಿಲ್ಲ. ನೀರು ಇಲ್ಲಿಗೆ ಬರಬೇಕಾದ್ರೆ ಈ ನೀರನ್ನ ಯಾವ ರೀತಿ ನಾವು ಅಲ್ಲಿಂದ ತರಬೇಕು ಅಂತಕ್ಕಂಥ ಕನಿಷ್ಠ ಪರಿಜ್ಞಾನ ಇಲ್ಲ. ಎಲ್ಲರೂ ಮಾತಾಡೋದು ನೋಡಿದೀವಿ ನಾವು. ಅದು ಹಾಕ್ಬಿಟ್ಟಿದ್ರೆ ಬಂದ್ಬಿಡ್ತಿತ್ತು, ಇದು ಹಾಕ್ಬಿಟ್ಟಿದ್ರೆ ಬಂದ್ಬಿಡ್ತಿತ್ತು, ಕರೆಂಟ್ ಕೈಯಲ್ಲಿ ಇಟ್ಕೊಂಡಿದ್ರೆ ಬಂದ್ಬಿಡ್ತಿತ್ತು ಅಂತ ಮಾತಾಡೋದೆಲ್ಲ ನೋಡಿದ್ವಿ ನಾವು. ಅನೇಕ ಜನ ಚರ್ಚೆ ಮಾಡೋದನ್ನು ನೋಡಿದೀವಿ ನಿಮ್ಮ ಮಾಧ್ಯಮಗಳ ಮುಖಾಂತರ. ಆದರೆ ವಾಸ್ತವಾಂಶದ ಅರಿವಾಗಬೇಕಾದ್ರೆ ನೀವು ಹೋಗಿ ಸ್ಥಳದಲ್ಲಿ ನೋಡ್ಬೇಕು ಈ ಯೋಜನೆ ಏನಾಗಿದೆ. ನ್ಯಾಷನಲ್ ಹೈವೇ ಕ್ಲಿಯರೆನ್ಸ್ ಕೊಟ್ಟಿಲ್ಲ, ರೈಲ್ವೆ ಕ್ಲಿಯರೆನ್ಸ್ ಕೊಟ್ಟಿಲ್ಲ. ನ್ಯಾಷನಲ್ ಹೈವೇ ನೀವು ಪೈಪ್ ತಗೊಂಡೋಗ್ಬೇಕು, ನ್ಯಾಷನಲ್ ಹೈವೇ ಪೈಪ್ ತಗೊಂಡೋಗ್ಬೇಕಾದ್ರೆ ಕ್ಲಿಯರೆನ್ಸ್ ಬೇಕು. ರೈಲ್ವೆ ಕ್ರಾಸ್ ಮಾಡಬೇಕು, ನೀವು ಕುದುರೆ ತಗೊಂಡೋಗ್ಬೇಕಾದ್ರೆ ರೈಲ್ವೆ ಕ್ಲಿಯರೆನ್ಸ್ ಬೇಕು, ಫಾರೆಸ್ಟ್ ಕ್ಲಿಯರೆನ್ಸ್ ಬೇಕು. ಇವು 3 ಯಾರಾದ್ರೂ ಮಾಡಿದ್ರೆ, ಅವ್ರೇನಾದ್ರೂ ಅರ್ಜಿ ಸಲ್ಲಿಸಿದ್ರೆ, ಪಾಪ ಬುಳ್ಳೆ ಬಿಡ್ತಾರಲ್ಲ, ಕೆಲವರೆಲ್ಲ ಬುಳ್ಳೆ ಬಿಡ್ತಾರೆ ನೀರು ಹೇಮಾವತಿ ವಿಚಾರವಾಗಿ. ಬುಳ್ಳೆ ಬಿಡ್ತಾರೆ, ನೀವು ನೋಡಿದಿರಲ್ವಾ? ಅವ್ರೇನಾದ್ರು ಒಂದು ಅರ್ಜಿ ಸಲ್ಲಿಸಿದ್ರೆ NOCಗೆ ದಯಮಾಡಿ ನಿಮ್ಮ ಮುಂದೆ ಮಾಧ್ಯಮದ ಮುಂದೆ ಪ್ರಕಟ ಮಾಡಿ. ಒಬ್ಬ ಇಚ್ಛಾಶಕ್ತಿ ರಾಜಕಾರಣಿಗೆ ನೀರು ತರಬೇಕು ಅಂತಂದ್ರೆ ಬರೀ ಪೈಪ್ ಲೈನ್ ಹಾಕದ್ರೆ ನೀರು ತರೋದಲ್ಲ. ಕಾಂಟ್ರಾಕ್ಟರ್ ತಾವು ಕಾಸು ಇಸ್ಕೊಂಡ್ಬಿಟ್ಟು ಪೈಪ್ ಲೈನ್ ಹಾಕ್ಸದೆ ನೀರು ತರೋದಲ್ಲ. ಕಮಿಷನ್ ಇಸ್ಕೊಂಡ್ಬಿಟ್ಟು ಕಾಂಟ್ರಾಕ್ಟರ್ ತಾವು ಬಿಲ್ ಹೆಂಗಾಗದೆ ಗೊತ್ತದು? ಕೆಲಸ ಮಾಡೋದಕ್ಕಿಂತ ಹೆಚ್ಚು ಬಿಲ್ ಕೊಟ್ಬಿಟ್ಟವ್ರು ಇವಾಗ. ಅವ್ನ ಕೈಗೆ ಸಿಗ್ತಲ್ಲ ಕಾಂಟ್ರಾಕ್ಟ್ರು. ಈಗ ಹೊಸದಾಗಿ ಮಾಡಕ್ ಹೋದ್ರೆ ತೊಂದರೆ ಆಯ್ತದೆ ಅಂತ ಹೇಳಿ MP ಅವ್ರು ಬೇಡ, ಅವ್ನ ಕೈಯಲ್ಲಿ ಕೆಲಸ ಮಾಡ್ಸೋಣ, ದಯಮಾಡಿ ಹೊಸದಾಗಿ ಅಂತ ಹೋದ್ರೆ ಪುನಃ ರೀಟೆಂಡ್ರು, ಪುನಃ ಈ ಸಮಸ್ಯೆಗಳು ಜಾಸ್ತಿ ಆಯ್ತವೆ ಅಂತೇಳಿ ಅದನ್ನ ಅವನ್ನೇ ಕರ್ಕೊಂಡು ಕೆಲಸ ಮಾಡ್ಸೋಣ ಅಂತೇಳಿ ಒತ್ತಾಯ ಆಗ್ತಾ ಇದೀವಿ. ಏನಾಗಿದೆ ಅದಕ್ಕೆ ಹೆಚ್ಚಿಗೆ ಕೊಟ್ಬಿಟ್ಟವ್ರೆ. ಒಂದ್ ಕಡೆನೂ ಕ್ಲಿಯರೆನ್ಸ್ ಇಲ್ಲ, ಯಾವ ಕ್ಲಿಯರೆನ್ಸ್ ಇಲ್ಲ. ಇದ್ರೆ ನಾವು ಮಾಡಿದೀವಿ ಸ್ವಾಮಿ, ನಾವು ಅಪ್ಲಿಕೇಶನ್ ಹಾಕಿದೀವಿ ಅಂತ ತೋರಿಸ್ತೀವಿ. ಅದು ಆನ್ಲೈನ್ ಅಪ್ಲಿಕೇಶನ್ ಆಗ್ತಕ್ಕಂಥದ್ದು ಸಂಬಂಧಪಟ್ಟಂತ ಇಲಾಖೆಗೆ ಆನ್ಲೈನ್ ಅಪ್ಲಿಕೇಶನ್ ತೋರಿಸ್ಲಿ. ನೋಡಿ ಸ್ವಾಮಿ ನಾವು ಇದನ್ನ ಮಾಡಿದೀವಿ, ಕ್ಲಿಯರೆನ್ಸ್ ನಾವು ಅಪ್ಲಿಕೇಶನ್ ಹಾಕಿದೀವಿ ಅಂತ ತೋರಿಸ್ಲಿ. ಅವ್ರ ಮುಂದೆ ನಾವು ತಲೆ ಬಾಗ್ತೀವಿ. ಬುಳ್ಳೆ ಹೊಡೆಯೋದು ಬೇಡ, ಬುಳ್ಳೆ ಬಿಡೋದು ಬೇಡ. ಅಂಕಿ ಅಂಶಗಳನ್ನ ಇಟ್ಕೊಂಡು ಮಾತಾಡಿ. ಈಗ ಅದಕ್ಕೆ ಚಾಲನೆ ಕೊಟ್ಟಿದ್ದೇವೆ. ಎಕ್ಸ್ಪ್ರೆಸ್ ಕೆನಲ್ ಬಗ್ಗೆ ಪಾಪ ಕೆಲವರೆಲ್ಲ ಕೂಗಾಡವ್ರೆ, ಕೈಲಾಗದೆ ಇರೋರು ಮೈಕೈ ಪರ್ಚ್ಕೊಂಡ ಅಂತಲ್ಲ. ನಮ್ಮ ಕಡೆ ಗಾದೆ, ಕೈಲಾಗದೆ ಇರೋರು ಮೈಕೈ ಪರ್ಚ್ಕೊಂಡ್ರಂತೆ. ಹಂಗೆ ಎಕ್ಸ್ಪ್ರೆಸ್ ಕೆನಲ್ಲು ಅದರ ಅರಿವೇನು ಅಂತಕ್ಕಂಥದ್ದು, ಅದರ ಅವಶ್ಯಕತೆ ಏನು ಅಂತಕ್ಕಂಥದ್ದು ನೀವು ಮಾಧ್ಯಮದವ್ರು ಮಾಡಬೇಕು. ಈಗ ನಾನು ಬೆಂಗಳೂರಿಂದ ಇಲ್ಲಿ ಬರ್ತಾ ಇದ್ದೀನಿ, ಇಲ್ಲಿಗೆ ಬರ್ತೀನಿ. ಬೆಂಗಳೂರಿಂದ ನಾನು ಇಲ್ಲಿಗೆ ಬರ್ಬೇಕಾದ್ರೆ ನಾನು ಕುಣಗಲ್ ಮಾರ್ಗವಾಗಿ ತುಮಕೂರ್ಗೆ ಹೋಗಿ ಬಂದ್ರ ಹತ್ರನ ಅಥವಾ ತಾವರೆಕೆರೆ ಮೇಲೆ ಬಂದ್ರ ಹತ್ರನ? ಎಲ್ಲಿಂದ ಬಂದ್ರ ಹತ್ರ? ನಮ್ಗೆ ತಾವರೆಕೆರೆ ಮೇಲೆ ಬರ್ಬೇಕಾದ್ರೆ. ಈಗ ಬರ್ತಾ ಇರ್ತಕ್ಕಂಥದ್ದು ಹೇಮಾವತಿ ಬೆಂಗಳೂರಿಂದ ತುಮಕೂರ್ಗೆ ಹೋಗಿ ತುಮಕೂರಿಂದ ಮಾಗಡಿ ಬರ್ತದೆ. ಇದನ್ನ ತಾವರೆಕೆರೆ ಮೇಲೆ ತರಬೇಕಾ, ನಾವು ಬೆಂಗಳೂರು ಮೇಲೆ ಸುತ್ಕೊಂಡ್ ಬರ್ಬೇಕಾ ನೀರ್ನ? ಈಗ ನಾವು ತುಮಕೂರ್ ಮೇಲೆ ತಂದ್ರೆ ಎಷ್ಟು ಜನ ಅವರಲ್ಲ ಹಾಕೊಳ್ಳೋರು, ಅದಕ್ಕೆ ಗಾಳ ಹಾಕೋರು. ಯಾರಿಗೆ ನೀರ್ ಬಗ್ಗೆ ಅಭಿಮಾನ ಇಲ್ಲ, ಯಾರಿಗೆ ನೀರ್ ಬಗ್ಗೆ ಇಷ್ಟ ಇಲ್ಲ, ಯಾರಿಗೆ ಇಚ್ಛಾಶಕ್ತಿ ಇಲ್ಲ ನೀರ್ ಬಗ್ಗೆ. ಹಿಂದೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ DK ಶಿವಕುಮಾರ್ ಅವರು ಕಳೆದ ಸಮ್ಮಿಶ್ರ ಸರ್ಕಾರದಲ್ಲಿ DK ಶಿವಕುಮಾರ್ ಅವರು ನೀರಾವರಿ ಸಚಿವರಾದಾಗ MP ಅವರ ಪ್ರಯತ್ನದಿಂದ ಅವತ್ತು ಮಂಜೂರಾತಿ ಮಾಡಿಸಿದ್ರು. ಇದೇ ಎಕ್ಸ್ಪ್ರೆಸ್ ಕೆನಲ್ ಅವತ್ತು ಎಸ್ಟಿಮೇಟ್ ಆಗಿ ಟೆಂಡರ್ ಕರೆದಿದ್ರು. ಅವತ್ತು ವೆಚ್ಚ 450 ಕೋಟಿ ಅಷ್ಟೇ. 450 ಅವತ್ತು 450 ಕೋಟಿ ಅಷ್ಟೇ ಅವತ್ತು ವೆಚ್ಚ. BJP ಸರ್ಕಾರ ಬಂದ ತಕ್ಷಣನೇ ಬಸವರಾಜ್ ಅವರು, ಮಾಧುಸ್ವಾಮಿ ಅವರು ಅದನ್ನ ಕ್ಯಾನ್ಸಲ್ ಮಾಡಿದ್ರು. ಯಾವುದೇ ಕಾರಣಕ್ಕೆ ಇದು ಮಾಡಕ್ ಬಿಡಲ್ಲ ನಾವು, ನಮ್ಗೆ ತೊಂದರೆ ಆಯ್ತದೆ ಅಂತ ಹೇಳಿ. ಪಾಪ ನಮ್ಮ ಬಸವತಣ್ಣ ಅವರಲ್ಲ ಉಸ್ತುವಾರಿ ಸಚಿವರು, ಅವರು BJP ತಾನೆ, ಅವರು ಉಪಮುಖ್ಯಮಂತ್ರಿ ತಾನೆ. ನನ್ನ ಕ್ಷೇತ್ರದ ಕಣೆಯ ಇದು, ನಾನು ತತ್ತಿನ ಕಣೆಯ, ನಾನು ಕೂಡ ಎಲ್ಲ ಒಂದು ಪ್ರಶ್ನೆ ಕೇಳೋರ, ಕ್ಯಾಬಿನೆಟ್ ಚರ್ಚೆ ಮಾಡೋರ? ದಯಮಾಡಿ ಏನಾದ್ರು ಇದ್ರೆ ಆಯ್ತು, ಶಾಸಕರಾದ್ರು ಎಲ್ಲರೂ ಇದು ಆಗ್ಬೇಕು, ಇದರಿಂದ ನಮ್ಗೆ ಅನುಕೂಲ ಆಯ್ತು ಅಂತ ಎಲ್ಲರೂ ಪ್ರಶ್ನೆ ಕೇಳಿದ್ರೆ ಅವತ್ತಿನ ಶಾಸಕರು ದಯಮಾಡಿ ಮುಂದೆ ಇಡ್ಬೋದು. ದುಡ್ಡು ಹೊಡೆಯೋ ಸ್ಕೀಮ್ ಹೋದ್ರೆ ಅದು ನಾವೇನು ಮಾಡಕ್ಕಾಗಲ್ಲ. ಈಗ ಡಬಲ್ ಆಗೈತೆ. ಆದ್ರೆ ಯಾವಾಗ ಆಯ್ತದೋ, ಯಾರ ಇಚ್ಛಾಶಕ್ತಿಯಿಂದ ಆಯ್ತದ? ಎಕ್ಸ್ಪ್ರೆಸ್ ಕೆನಲ್ DK ಸುರೇಶ್ ಅವರ ಇಚ್ಛಾಶಕ್ತಿಯಿಂದ ಕ್ಯಾಬಿನೆಟ್ ಅಲ್ಲಿ ದೊಡ್ಡ ಗಲಾಟೆ ಆಯ್ತು.
ಕ್ಯಾಬಿನೆಟಲ್ಲಿ ಚರ್ಚೆ ಆಯಿತು, ಕೊಡೋಕ್ಕಾಗಲ್ಲ ಅಂತ ನಾನು ಈ ವಿಚಾರದಲ್ಲಿ ಸನ್ಮಾನ್ಯ ಕೃಷ್ಣ ಬೈರೇಗೌಡರಿಗೆ, ಸನ್ಮಾನ್ಯ ಚಲರಾಯ ಸ್ವಾಮಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದರೆ ಅವತ್ತು ನಮ್ಮ ಮಾಗಡಿಯ ಪರವಾಗಿ ಬ್ಯಾಟಿಂಗ್ ಮಾಡಿದಂಥವ್ರು ಇಲ್ಲ ಅಲ್ಲಿಗೆ ಆಗಲೇಬೇಕು, ನೀವು ಕ್ಯಾಬಿನೆಟಲ್ಲಿ ಅಪ್ರೂವ್ ಕೊಡಲೇಬೇಕು ಅಂತೇಳಿ ಅವತ್ತು ಕೂತ್ಕೊಂಡು ಅನೇಕ ಚರ್ಚೆಗಳ ಮಧ್ಯೆನೂ ಕೂಡ ಅಪ್ರೂವಲ್ ಕೊಡ್ಸೋರು ನಮಗೆ. ಅವ್ರಿಗೆ ನಾನು ಈ ಕ್ಷೇತ್ರದ ಜನತೆಯ ಪರವಾಗಿ ನಮ್ಮ ಸುರೇಶ್ ಅವ್ರಿಗೆ ಅವರು MP ಆಗಿ ಮಾಡ್ತಕ್ಕಂಥ ಪ್ರಯತ್ನ, ಮತ್ತು ನಮ್ಮ ಉಸ್ತುವಾರಿ ಸಚಿವರು ರಾಮಲಿಂಗ ರೆಡ್ಡಿ ಅವರ ಪ್ರಯತ್ನ, ಜೊತೆಗೆ ನಮ್ಮ DK ಶಿವಕುಮಾರ್ ಅವ್ರ ಪ್ರಯತ್ನ, ಸಿದ್ದರಾಮಯ್ಯನವ್ರ ಪ್ರಯತ್ನ, ಇದೆಲ್ಲ ಆಗಬೇಕಾದ್ರೂ ಕೂಡ ಬೇರೆ ಜಿಲ್ಲೆಯವ್ರು ಬಿಡ್ತಾರಾ ನೀರು ಸುಲಭವಾಗಿ ಹೋಗೋಕ್ಕೆ? ಇದರ ಮಧ್ಯೆನೂ ಕೂಡ ಕೃಷ್ಣ ಬೈರೇಗೌಡರು, ಚಲರಾಯ ಸ್ವಾಮಿ ಅವರು ನಿಂತ್ಕೊಂಡು ಇಲ್ಲ ಇದು ಮಾಡಲೇಬೇಕು, ಮಾಗಡಿ ಕೊಡಲೇಬೇಕು, ಮಾಗಡಿ ತುಂಬ ತೊಂದರೆ ಇದೆ ಅಂತೇಳಿ ಮಾಡಿದಂಥದ್ದು ಅದೊಂದು ಇತಿಹಾಸ. ಅದು ತಿಳ್ಕೊಬೋದು ನೀವು. ಕ್ಯಾಬಿನೆಟಲ್ಲಿ ಏನೇನು ಚರ್ಚೆ ಆಯಿತು, ಏನೇನು ಮಾಡಿದ್ರು ಅಂತಕ್ಕಂಥದ್ದನ್ನು ನೀವು ತಿಳ್ಕೊಬೋದು. ಈಗ ಅದನ್ನು ಮಂಜೂರಾತಿ ಕೊಡಿಸಿದ್ದೇವೆ, ಅದಕ್ಕೆ ಎಕ್ಸ್ಪ್ರೆಸ್ ಕೆನಾಲ್ ಮಾಡ್ತಾ ಇದ್ದೀವಿ. ಎಲ್ಲ ಕ್ಲಿಯರೆನ್ಸ್ಗಳು, ಫಾರೆಸ್ಟ್ ಇರ್ಬೋದು, ನ್ಯಾಷನಲ್ ಹೈವೇ, ರೈಲ್ವೇಸ್ ಎಲ್ಲ ಕ್ಲಿಯರೆನ್ಸ್ಗೂ ಕೂಡ ನಾನು ಈ ಬಾರಿ ಶಾಸಕರಾದ್ಮೇಲೆ ಅಧಿಕಾರಿಗಳನ್ನ ಕರೆದು ಅದನ್ನು ಆನ್ಲೈನಲ್ಲಿ ಅಪ್ಲೋಡ್ ಮಾಡಿಸಿ ಈಗಾಗಲೇ ಕ್ಲಿಯರೆನ್ಸ್ ಕೊಡ್ತಾ ಇದ್ದಾರೆ. ಅದು ಕೊಟ್ಟ ತಕ್ಷಣ ಎಲ್ಲ ರೋಡ್ ಕಟಿಂಗ್ ಮಾಡ್ತಕ್ಕಂಥದ್ದು, ರೈಲ್ವೆ ಕ್ರಾಸ್ ಮಾಡ್ತಕ್ಕಂಥದ್ದು ಇವೆಲ್ಲವನ್ನು ಕೂಡ ಮಾಡ್ತಾ ಇದ್ದೀವಿ. ಮತ್ತು ಕಾಂಟ್ರಾಕ್ಟರ್ಗೂ ಕೂಡ ರಿಪೇರಿ ಮಾಡಿದ್ದೀವಿ. ಇನ್ನೇನು ಈ ಎಲೆಕ್ಷನ್ ಚುನಾವಣೆ ಆದಮೇಲೆ ಬಂದು ನಾನು ಶುರು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಕೊಟ್ಟಿದ್ದಾನೆ. ಹೇಮಾವತಿ ನಮ್ಮ ತಾಲೂಕಿಗೆ ಬರ್ತಕ್ಕಂಥದಕ್ಕೆ DK ಸುರೇಶ್ ಅವರ ಪ್ರಯತ್ನ ಭಾಳಷ್ಟಿದೆ. ಅದಕ್ಕೆ ನಾನು ಹೇಳ್ತಕ್ಕಂಥದ್ದು DK ಸುರೇಶ್ ಅವರು ಏನೇನು ಮಾಡಿದ್ದಾರೆ ಮುಂದೆ ಹೇಳ್ತೀನಿ, ಇನ್ನು ಏನೇನಿದೆ ಅಂತ. ಇದು ಒಂದು ಭಾಗ ಹೇಮಾವತಿ. ಎರಡನೇದು ಎತ್ತಿನೊಳೆ ಪ್ರಾರಂಭ ಆಗಿದ್ದು ಕಳೆದ ಸಿದ್ದರಾಮಯ್ಯನವ್ರ ಕಾಲದಲ್ಲೇ. ಎತ್ತಿನೊಳೆಗೆ ಚಾಲನೆ ಕೊಟ್ಟಿದ್ದು ಸಿದ್ದರಾಮಯ್ಯನವ್ರ ಕಾಲದಲ್ಲೇ. ಇವತ್ತು ಎತ್ತಿನೊಳೆ ಸುಮಾರು 70 ಭಾಗ ಕೆಲಸ ಆಗಿದೆ. ಎಲ್ಲಿಗೆ ನೀರು ಬರ್ತದೋ ಬಿಡ್ತದೋ ಗೊತ್ತಿಲ್ಲ. ನಮ್ಮ ತಿಪ್ಪಕೊಂಡಳ್ಳಿಗೆ, ಮಂಚಿನ ಬೆಳೆಗೆ ಈಗ ಎತ್ತಿನೊಳೆಯಿಂದ ನೀರು ತರ್ತಕ್ಕಂಥದ್ದು ಇನ್ನು 6 ತಿಂಗಳು ವರ್ಷದಲ್ಲಿ ಮಳೆ ಸರಿಯಾದ ರೀತಿಯಲ್ಲಿ ಆದರೆ ವರ್ಷದಲ್ಲಿ ಮಂಚಿನ ಬೆಲೆ ಮತ್ತು ನಮ್ಮ ತಿಪ್ಪಕೊಂಡಳ್ಳಿಗೆ ನೀರು ಖಂಡಿತ ಬಂದೇ ಬರ್ತದೆ. ಇದ್ರ ಪ್ರಯತ್ನನೂ ಕೂಡ ಕಾಂಗ್ರೆಸ್ ಸರ್ಕಾರದ ಪ್ರಯತ್ನ. ಈ ಎತ್ತಿನೊಳೆನಲ್ಲಿ ನಮ್ಮ ಇದನ್ನ ಬಿಟ್ಬಿಡಿದ್ರು, ತಿಪ್ಪಕೊಂಡಳ್ಳಿನೂ ಮಂಚಿನ ಬೆಲೆನೂ. ಆದರೆ ನಮ್ಮ DK ಶಿವಕುಮಾರ್ ಅವರು ನೀರಾವರಿ ಸಚಿವರಾದಂಥ ಸಂದರ್ಭದಲ್ಲಿ ಕಳೆದ ಬಾರಿನೇ ಗಲಾಟೆ ಮಾಡಿ ನಮಗೆ 1.5 TMC ನೀರನ್ನು ಕೊಡಬೇಕು ಅಂತೇಳಿ ಅಲಾಟ್ ಆಗಿದೆ. ಈಗಾಗಲೇ ಪೈಪ್ ಲೈನ್ ಹೆಚ್ಚು ಕಡಿಮೆ ತಿಪ್ಪಕೊಂಡಳ್ಳಿ ಹತ್ರಕ್ಕೆ ಬಂದ್ಬಿಟ್ಟೈತೆ. ನೀವು ಹೋಗಿ ನೋಡ್ಕೊಂಬರ್ಬೋದು. ತಿಪ್ಪಕೊಂಡಳ್ಳಿ ಹತ್ರ ಈಗಾಗಲೇ ಪೈಪ್ ಲೈನ್ ಹಾಕಿದ್ದಾರೆ. ನಾವು ಅದಕ್ಕೆ ಅಲ್ಲಿ ಬಿಟ್ಟು ಆ ನೀರು ನಮಗೆ ಬರೋದು ಬೇಡ, ನೀವು ಎಕ್ಸ್ಟೆಂಡ್ ಮಾಡಬೇಕು ಮಂಚಿನ ಬೆಲೆ ಗಂಟ ಪೈಪ್ ಲೈನಲ್ಲಿ ನಮ್ಗೆ ನೀರು ಕೊಡಿ. ನಮ್ಗೆ ತಿಪ್ಪಕೊಂಡಳ್ಳಿ ನೀರು ತುಂಬಿದ್ದು ನಮಗೆ ಮಂಚಿನ ಬೆಲೆ ಬಿಟ್ಟರೆ ಪುನಃ ಅಲ್ಲಿ ಕಲುಷಿತ ನೀರು ನಮ್ಗೆ ತೊಂದರೆ ಆಯ್ತದೆ ಅಂತೇಳಿ ಪೈಪ್ ಲೈನಲ್ಲೇ ನಾನು ಮಂತ್ರಿಗಳ ಮೇಲೆ ಒತ್ತಡ ಹಾಕಿದ್ದೀನಿ. ಪೈಪ್ ಲೈನಲ್ಲೇ ಮಂಚಿನ ಬೆಲೆಗೆ ನೀರು ತರ್ತಕ್ಕಂಥ ಕಾಮಗಾರಿಗೆ ಚಾಲನೆ ಕೊಟ್ಟಿದ್ದೀವಿ. ಇದಿಷ್ಟಾದರೆ ಸತ್ಯಗಾಲ ಯೋಜನೆ ಸತ್ಯಗಾಲದ ಬಗ್ಗೆ ಮೊದಲು ಮಾತಾಡಿದವರು ಈ ಜಿಲ್ಲೆನಲ್ಲಿ DK ಸುರೇಶ್ ಅವರು. ಯಾರಾದರೂ ಮಾತಾಡಿದ್ರೆ ತುಡುಕನ್ನು ಕೊಡ್ಲಿ ನಿಮ್ಮ ಮಾಧ್ಯಮದ ಮುಂದೆ ಬನ್ನಿ. ಮಾಧ್ಯಮದ ಮುಂದೆ ಮೊದಲು ಪ್ರಸ್ತಾಪ ಮಾಡಿದಂಥವ್ರು, ಮಾಧ್ಯಮದ ಮುಂದೆ ಮೊದಲು ಈ ವಿಚಾರವನ್ನು ಚರ್ಚೆ ಮಾಡಿದಂಥವ್ರು DK ಸುರೇಶ್ ಅವರು. ಅವತ್ತು ಕೂಡ ಸಮ್ಮಿಶ್ರ ಸರ್ಕಾರದಲ್ಲಿ DK ಶಿವಕುಮಾರ್ ಅವರು ಮಂತ್ರಿ ಆಗಿದ್ರಿಂದ ಇದನ್ನ ತರಾತುರಿನಲ್ಲಿ 1 ತಿಂಗಳಲ್ಲಿ ಅಪ್ರೂವಲ್ ಕೊಡ್ಸವ್ರೆ ಯೋಜನೆಗೆ. ಇದಕ್ಕೆ ನೀವೇನಾದ್ರೂ ಕೂಡ ಮಾಹಿತಿ ಪಾಪ ಅನೇಕ ಜನ ಬುಳ್ಳೆ ಹೊಡಿತಾರೆ ಬಿಡಿ. ಈಗ ಬುಳ್ಳೆ ಹೊಡಿಯೋರು ಆದ್ಮೇಲೆ ಆಗದೆ ಇದ್ರೆ ಒಬ್ಬನೇ ಅಪ್ಪ ಅಂತ ಆದ್ಮೇಲೆ 100 ಜನ ಅಪ್ಪದಿರ ಹೋಗ್ತಾರೆ. ಅದಕ್ಕೆ ಬುಳ್ಳೆ ಹೊಡಿಯೋರು ಬೇಜಾರು ಜನ ಅವ್ರು ಇವಾಗ ಬುಳ್ಳೆ ಹೊಡಿತಾರೆ. ಅದ್ರ ಬಗ್ಗೆ ನಾವು ಚರ್ಚೆ ಮಾಡಕ್ ಹೋಗಲ್ಲ. ಆದ್ರೆ ನಾನು ಹೇಳೋದು ನಿಮ್ಗೆ ಏನಾದ್ರೂ ಮಾಹಿತಿ ಬೇಕು ಅಂದ್ರೆ ಇದ್ರ ಬಗ್ಗೆ ಒಬ್ರು ನೀರಾವರಿ ವಿಚಾರದಲ್ಲಿ ಸಲಹೆಗಾರರಿದ್ದಾರೆ, ಸರ್ಕಾರಕ್ಕೆ ಸಲಹೆಗಾರ ವೆಂಕಟೇಶ್ ಅಂತಕ್ಕಂಥ ವ್ಯಕ್ತಿ ಬೆಂಗಳೂರಿನಲ್ಲಿ RPC ಲೇಔಟಲ್ಲಿ ನಿಮ್ಗೆ ಅಡ್ರೆಸ್ ಕೊಡ್ತೀವಿ, ಫೋನ್ ನಂಬರ್ ಕೊಡ್ತೀವಿ. ಅವ್ರ ಹತ್ರ ಹೋಗಿ ನೀವು ವಿಚಾರಣೆ ಮಾಡಿದ್ರೆ ಸತ್ಯಗಾಲ ಯೋಜನೆಗೆ ಯಾರು ಕಾರಣಕರ್ತರು ಅಂತಂದ್ರೆ ಅದಕ್ಕೆ ಅವ್ರು ಉತ್ತರ ಕೊಡ್ತಾರೆ. ನಾವ್ ಹೇಳೋದಲ್ಲ. DK ಸುರೇಶ್ ಅವರು ಅವ್ರನ್ನ 1 ತಿಂಗಳು ರೂಮಲ್ಲಿ ಕೂಡಾಕ್ಬಿಟ್ಟಿದ್ರು. ನೀನು ಈ ಯೋಜನೆನ ನನಗೆ ಇನ್ನೊಂದು ತಿಂಗಳು ಮಾಡಿಕೊಟ್ರೇನೆ ನೀನು ಆಚೆ ಬಿಡೋದು ಅಂತ ಕೂಡಾಕ್ಬಿಟ್ಟಿದ್ರು ಅಂತ ಕೆಟ್ಟ ಉದ್ದೇಶದಿಂದ ಅಲ್ಲ, ಆಗ್ಬೇಕು ಅಂತಕ್ಕಂಥ. ಯಾವಾಗ ಏನಾಯ್ತದೋ ಸರ್ಕಾರ, ಯಾವಾಗ ಏನಾಯ್ತದೋ ಇದು ಆಗ್ಬೇಕು ಅಂತಕ್ಕಂಥದ್ದನ್ನ 1 ತಿಂಗಳು ಅವ್ರು ಹೇಳಿದ್ರು. ನಾನು ಇಂಥ ಲೋಕಸಭಾ ಸದಸ್ಯನ ನೋಡೇ ಇಲ್ಲ ಅಂತ. 1 ತಿಂಗಳಲ್ಲಿ ಅಧಿಕಾರಿಗಳನ್ನ, ಚೀಫ್ ಇಂಜಿನಿಯರ್ಗಳನ್ನೆಲ್ಲ ರೂಮ್ಗೆ ಹಾಕಿ ಅದನ್ನ ಮಾಡಿ ತರಲೇಬೇಕು ಅಂತೇಳಿ ಮಾಡಿದಂಥದ್ದು. ಈಗ ಸತ್ಯಗಾಲ ಯೋಜನೆಯಿಂದ ಮಂಚಿನ ಬೆಲೆಗೆ ವೈಜಿಗುಡ್ಡಗೆ ನೀರು ಬರ್ತಾ ಇದೆ. ಈಗ ವೈಜಿಗುಡ್ಡದಿಂದ ಮತ್ತೆ ನಾವು ಚಕ್ರಬಾವಿ, ಅಗಲಕೋಟೆ ಭಾಗಗಳಲ್ಲಿ ಅಗಲಕೋಟೆ ಪಂಚಾಯತಿಗೆ, ಚಕ್ರಬಾವಿ ಸಿಗೆಗುಪ್ಪೆ ಪಂಚಾಯತಿ ಮುಖಾಂತರ ಕೂಟಗಲ್ ಹೋಬಳಿಗೂ ಕೂಡ ನೀರು ತಗೊಂಡು ಹೋಗ್ಬೇಕು ಅಂತೇಳಿ ತೀರ್ಮಾನ ಮಾಡಿ ಇದನ್ನು ಕೂಡ ಈಗ ಅಪ್ರೂವಲ್ ಹೋಗಿದೆ. ಏತ ನೀರಾವರಿಯನ್ನ ಮಾಡಿ ವೈಜಿಗುಡ್ಡದಿಂದ ಲಿಫ್ಟ್ ಮಾಡಿ ನಾವು ನಮ್ಮ ಭಾಗಗಳಿಗೆಲ್ಲೂ ನೀರು ಬರಲ್ಲ, ಹೇಮಾವತಿ ನೀರು ಬರಲ್ಲ, ಯಾವುದೋ ನೀರುಗಳು ಇರಲಿಲ್ಲ. ಅದನ್ನು ಮಾಡಬೇಕು ಅಂತೇಳಿ DK ಸುರೇಶ್ ಅವರಿಗೆ ಆದೇಶ ಕೊಟ್ಟವ್ರೆ. ಸುಮಾರು
71 ಕೋಟಿಗೋ 72 ಕೋಟಿಗೋ ಅದು ಎಸ್ಟಿಮೇಟ್ ಆಗಿದೆ. ಇನ್ನೇನು ಕೆಲವೇ ದಿವಸಗಳ ಟೆಂಡರ್ ಕರೆದುಬಿಡ್ತಿದ್ರು. ಒಂದು ಚುನಾವಣೆ ಒಂದು ತಿಂಗಳು ಮುಂದಕ್ಕೆ ಹೋಗಿದೆ. ಇನ್ನು ಕೆಲವೇ ದಿವಸಗಳಲ್ಲಿ ಅದನ್ನು ಕೂಡ ಟೆಂಡರ್ ಆಗ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡವ್ರೆ. ಇದಕ್ಕೆಲ್ಲ ಪ್ರಮುಖವಾದಂಥ ಕಾರಣಕರ್ತರು ಡಿ ಕೆ ಸುರೇಶ್ ಅವರು. ಇದಲ್ಲದೆ ಕೂಟಿಕಲ್ ಹೋಬಳಿಯಲ್ಲಿ ಏನು ದೊಡ್ಡ ದೊಡ್ಡ ನದಿ ಹರಿತದಲ್ಲ ನಮ್ಮ ಇದು ಏನು ಹೊಳೆ, ಎಲ್ಲ ಹೊಳೆಗಳಿಗೂ ಕೂಡ ಚೆಕ್ ಡ್ಯಾಮ್ ಮಾಡಬೇಕು. ಈ ನೀರನ್ನ ಏನು ನಾವು ತಗೊಂಡ್ಬರ್ತಾ ಇದೀವಿ ಕಣ್ವಾದಿಂದ, ಅಲ್ಲಲ್ಲೇ ನೀರುಗಳನ್ನ ಬಿಟ್ಟು ಆ ಚೆಕ್ ಡ್ಯಾಮ್ ಅಲ್ಲಿ ನೀರು ನಿಲ್ಲಿಸಿ ಅಂತರ್ಜಲದ ಮಟ್ಟವನ್ನು ಎತ್ತರಿಸಬೇಕು ಅಂತೇಳಿ ಈಗಾಗಲೇ ಡಿ ಕೆ ಸುರೇಶ್ ಅವರು ಕಾವೇರಿ ನೀರಾವರಿ ನಿಗಮದವ್ರಿಗೆ ಆದೇಶ ಕೊಟ್ಟವ್ರೆ. ಎಲ್ಲ ಕಡೆ ಚೆಕ್ ಡ್ಯಾಮ್ಗಳು ನಿರ್ಮಾಣ ಮಾಡಲಿಕ್ಕೆ ಎಸ್ಟಿಮೇಟ್ ಆಗಿದೆ. ಈಗ ನಿನ್ನೆ ನಾವು ಅದಾಗಲೇ ಚೆಕ್ ಡ್ಯಾಮ್ ಅನ್ನ ಹಿಂದೆ ಮಂಜೂರು ಮಾಡಿಸಿದ್ದು, ಅದನ್ನು ಕೂಡ ಈಗ ಪ್ರಾರಂಭ ಮಾಡಿದ್ದೀವಿ. ಈ ಕೂಟ್ಕಲ್ ಹತ್ರ ಒಂದು ಚೆಕ್ ಡ್ಯಾಮ್ ಅನ್ನ ಪ್ರಾಯೋಗಿಕವಾಗಿ ಪ್ರಾರಂಭ ಮಾಡಿದ್ದೀವಿ. ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಹಳ್ಳ ಕೊಳ್ಳಗಳಿಗೂ ಕೂಡ ಚೆಕ್ ಡ್ಯಾಮ್ ಮಾಡಬೇಕು CNN ವತಿಯಿಂದ ಅಂತೇಳಿ ಡಿ ಕೆ ಸುರೇಶ್ ಅವರು ಆದೇಶ ಕೊಟ್ಟವ್ರೆ. ಎಲ್ಲ ಕಡೆ ಚೆಕ್ ಡ್ಯಾಮ್ಗಳು ನಿರ್ಮಾಣ ಮಾಡ್ತೀವಿ. ಸಾಧ್ಯವಾದಷ್ಟು ನೀರನ್ನ, ಮಳೆಯ ನೀರನ್ನ ಹಿಡಿದಿಟ್ಕೊಳ್ತಕ್ಕಂಥ ಕೆಲಸಕ್ಕೆ ನಾವು ಈಗಾಗಲೇ ಚಾಲನೆ ಕೊಟ್ಟಿದ್ದೀವಿ. ಅದನ್ನು ಕೂಡ ಮಾಡ್ತಾ ಇದ್ದೀವಿ. ಇದಾದ ನಂತರ ಇದು ರೈತರ ವಿಚಾರವಾಗಿ ಆಗಿರ್ತಕ್ಕಂಥ ವಿಚಾರ. ಇನ್ನು ಬಿಡದಿ ಅಭಿವೃದ್ಧಿ ವಿಚಾರ. ಬಿಡದಿ ಅಭಿವೃದ್ಧಿ ಮಂಚಿನ ಬೆಲೆಯಿಂದ ಕುಡಿಯೋ ನೀರು ಕೊಟ್ಟವರು, UGD ಕೊಟ್ಟವರು ಬಿಡದಿ ಪಟ್ಟಣಕ್ಕೆ. ಅದು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಆದಂಥ ಕಾರ್ಯಕ್ರಮ, ಅವ್ರ ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಮಾಡಿಕೊಟ್ಟಂಥ ಕಾರ್ಯಕ್ರಮ. ಬಿಡದಿ ಪಟ್ಟಣಕ್ಕೆ ಇವತ್ತೇನಾದ್ರೂ UGD ಆಯ್ತು, ಅದೇ ಕುಡಿಯೋ ಅದು ನಾನು ಮಾಡಿದಂಥದ್ದು. ನಾನು ಕಾಂಗ್ರೆಸ್ ಸೇರಿದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಕಾಂಗ್ರೆಸ್ ಸರ್ಕಾರ ಕೊಟ್ಟಂತ ಮೊದಲನೇ ಕಾಣಿಕೆ ಅದು ಬಿಡದಿಗೆ. ಇವತ್ತೆಲ್ಲ ಕಡೆ ಆ ಭಾಗದಲ್ಲಿ ಬಿಡದಿ, ಆ ಭಾಗದಲ್ಲಿ ಪೈರ್ಮಂಗಲ ಕೆರೆಯಿಂದ ಕಲುಷಿತ ಆಗ್ತದೆ, ಕಾವೇರಿ ನೀರು ಕೊಡಬೇಕು ಅಂತ ತೀರ್ಮಾನ ಮಾಡಿ ಇವತ್ತು ಬೆಂಗಳೂರಿಗೆ ಹೋಗ್ತಕ್ಕಂಥ ಆರವಾಡಿನಲ್ಲಿ ಟ್ಯಾಪ್ ಮಾಡಿ ಕಾವೇರಿ ನೀರು ಕೊಡಬೇಕು ಅಂತ ಅದನ್ನು ಯೋಜನೆಯನ್ನು ನಾವು ಈಗಾಗಲೇ ರೂಪಿಸಿದ್ದೀವಿ. ಕೆಲಸ ಪ್ರಾರಂಭ ಮಾಡ್ತಾವೆ. ಅದಲ್ಲದೆ ಈ ನಮ್ಮ ಬಿಡದಿ ಪಟ್ಟಣನ ವಿಶೇಷವಾಗಿ ಅಭಿವೃದ್ಧಿ ಮಾಡಬೇಕು, ಬಿಡದಿಗೆ ಮೆಟ್ರೋ ರೈಲನ್ನು ತರಬೇಕು, ಇಂಡಸ್ಟ್ರಿಯಲ್ ಏರಿಯಾ ಎಕ್ಸ್ಟೆಂಡ್ ಮಾಡಬೇಕು ಅಂತಕ್ಕಂಥ ಎಲ್ಲ ಆಲೋಚನೆಗಳಿಗೂ ಕೂಡ ಈಗಾಗಲೇ ಚಾಲನೆ ಕೊಟ್ಟವ್ರೆ. ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಮಾತಾಡವ್ರೆ. ಇನ್ನು ಮಾಗಡಿ ಪಟ್ಟಣದ ವಿಚಾರ. ಮಾಗಡಿ ಪಟ್ಟಣದ ವಿಚಾರದಲ್ಲಿ UGD ಇನ್ನೂ ಸರಿಯಾಗಿ ಕಂಪ್ಲೀಟ್ ಆಗಿಲ್ಲ, ಕುಡಿಯೋ ನೀರು ವ್ಯವಸ್ಥೆ ಸರಿಯಾಗಿಲ್ಲ. ನಾವು ಹಿಂದೆ ಮಾಡಿದ್ದು KMRP ಯೋಜನೆ ಅಂತ, ಕರ್ನಾಟಕ ಮುನ್ಸಿಪಲ್ ರಿಫಾರ್ಮ್ ಪ್ರಾಜೆಕ್ಟ್ ಅಂತೇಳಿ. ನಾನೇ ಶಾಸಕನಾಗಿದ್ದಾಗ, ಸಮ್ಮಿಶ್ರ ಸರ್ಕಾರ ಇದ್ದಾಗ, ಧರ್ಮಸಿಂಗ್ ಅವರು ಸಿದ್ದರಾಮಯ್ಯನವರು ಇದ್ದಾಗ ಆ ಯೋಜನೆನ ಚಾಲನೆ ಕೊಡಿಸ್ತೋ, ಅವ್ರ ಅಧ್ಯಕ್ಷರಾಗಿದ್ರು, ಚಾಲನೆ ಕೊಡಿಸ್ತೋ. ಅದನ್ನು ಸಂಪೂರ್ಣವಾಗಿ ನಾವು ಯಶಸ್ವಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ಈಗ ಅದಕ್ಕೆ ಮರು ಚಾಲನೆ ಕೊಟ್ಟಿದ್ದೇವೆ, ಹಣ ಮಂಜೂರು ಮಾಡಿಸಿದ್ದೇವೆ. ಸಂಪೂರ್ಣವಾಗಿ ಅದನ್ನ ಸರಿ ಮಾಡ್ತಕ್ಕಂಥ ಕುಡಿಯೋ ನೀರನ್ನ ಎಲ್ಲೆಲ್ಲಿ UGD ಕೆಟ್ಟು ನಿಂತಿದೆ, ಎಲ್ಲೆಲ್ಲಿ UGD ತೊಂದರೆ ಆಗಿದೆ, ಅದನ್ನೆಲ್ಲ ಸರಿಪಡಿಸ್ತಕ್ಕಂಥ ಕೆಲಸವನ್ನು ಈಗಾಗಲೇ ನಾವು ಅಮೃತ್ ಯೋಜನೆ ಅಂತಕ್ಕಂಥ ಅಡಿನಲ್ಲಿ ಈಗಾಗಲೇ ಅದನ್ನು ತಗೊಂಡು ಕೈಗೆತ್ಕೊಂಡಿದ್ದೀವಿ. ಆ ಹಣನೂ ಕೂಡ ಬಿಡುಗಡೆ ಆಗದೆ, ಟೆಂಡರ್ ಕೂಡ ಕರೀತಾ ಇದ್ದಾರೆ. ಅದಲ್ಲದೆ ಪಾಪ ಬೆಂಗಳೂರು ಮೈಸೂರು ರೋಡು ಪಾಪ ಏನಾಗ್ಬಿಟ್ಟಿದೆ ಅಂದ್ರೆ ಅನೇಕ ಜನಗಳು ಕೂಸಾಗ್ಬಿಟ್ಟಿದೆ, ಮಾಡಿದವ್ರು ಸುಮ್ಮನಾಗ್ಬಿಟ್ಟವ್ರೆ. ಇವತ್ತು ಅಂಕಿ ಅಂಶದ ಸಮೇತ ನಿಮ್ಮ ಮುಂದೆ ಹೇಳ್ತೀನಿ, ಇದು ಕಾಂಗ್ರೆಸ್ ಸರ್ಕಾರದ ಕೊಡುಗೆ. ಇದು ಸಿದ್ದರಾಮಯ್ಯ ಸರ್ಕಾರದಲ್ಲಾದಂಥ ಕೊಡುಗೆ. ಅದಕ್ಕೆ ಟೆಂಡರ್ ಆಗಿದೆ, ಹಣ ಬಿಡುಗಡೆ ಮಾಡಿದ್ದಾರೆ. ಹಣ ಟೆಂಡರ್ ಎಲ್ಲ ಆಗಿ ಫೈನಲೈಸ್ ಆಯಿತು. ಹಣ ಬಿಡುಗಡೆ ಮಾಡಿದಂಥದ್ದು ಸಮ್ಮಿಶ್ರ ಸರ್ಕಾರದಲ್ಲಿ. ಆದರೆ ಯೋಜನೆಗೆ ಚಾಲನೆ ಕೊಟ್ಟವ್ರು ಯಾರು? ಇದು 4 ಪಥದ ರಸ್ತೆ ಆಗಬೇಕು, ಇಲ್ಲಿಂದ ಕುಡುಗಲ್ ರಸ್ತೆ ಹೋಗ್ಬೇಕು, ಇಲ್ಲಿಂದ ದಾಬಾಸ್ಪೇಟೆಗೆ ಅಲ್ಲ, ಇಲ್ಲಿಂದ ಸೋಮವಾರಪೇಟೆಗೆ ಹೋಗ್ಬೇಕು. ಎಲ್ಲ ಮಾಡಿದಂಥವ್ರು ಡಿ ಕೆ ಸುರೇಶ್ ಅವರು, ರೇವಣ್ಣ ಅವರು. ಅವತ್ತು ನಾನು ಶಾಸಕನಾಗಿದ್ದೆ, ಬೇರೆಯವರು ಯಾರು ಏನೂ ಆಗಿರಲಿಲ್ಲ. ಅವತ್ತು ನಮ್ಮಗಳ ಪ್ರಯತ್ನದಿಂದ ಆದಂಥ ಕೆಲಸ. ಪಾಪ ಅನೇಕ ಜನ ಮಾತಾಡ್ತಾರೆ. ಇದಷ್ಟೇ ಅಲ್ಲ, ಈಗ ಮಾಗಡಿ ಟೌನಲ್ಲಿ ಅನೇಕ ಕೆಲಸ ಮಾಡಿದ್ದೀವಿ, ನಿಮ್ಮ ಕಣ್ಮುಂದೆ ಇದೆ. ಈಗ ನಾವು ಮಾಡ್ಬೇಕಲ್ಲ. ಕೋಟೆ ಆಳ್ಬಿದ್ ಕೋಟೆ ಆಗ್ಬಿಟ್ಟೋದಕ್ಕೆ, ಆ ಕೋಟೆ ನೋಡಕ್ ಆಯ್ತಾ ಇಲ್ಲ. ಇವತ್ತು ಯಾರು ಒಂದು ಕಲ್ಲಿಡಕ್ಕಾಗಲ್ಲ ನಾನು ಬಿಟ್ಮೇಲೆ. ಇವತ್ತು ಸರ್ಕಾರ ಬಂತು, ಡಿ ಕೆ ಸುರೇಶ್ ಅವರ ಪರಿಶ್ರಮದಿಂದ ಈಗ ಕೋಟೆಗೆ 50 ಕೋಟಿಗಳನ್ನ ಪ್ರಥಮ ಹಂತವಾಗಿ 25 ಕೋಟಿಗಳನ್ನ ಮಂಜೂರಾತಿಯನ್ನು ಕೊಡಿಸಿದ್ದೇವೆ. 25 ಕೋಟಿ ಕೋಟೆಗೆ, 25 ಕೋಟಿ ಕೆಂಪೇಗೌಡರ ಸಮಾಧಿಯ ಅಭಿವೃದ್ಧಿಗೆ, ಏನು ಕೆಂಪಾಪುರದ ಅಭಿವೃದ್ಧಿಗೆ 25 ಕೋಟಿ ಹಣ ಬಿಡುಗಡೆ ಮಾಡಿಸಿದ್ದೇವೆ. ಅದನ್ನ ದಾಖಲೆ ಕೊಡ್ತೀವಿ ನಿಮ್ಗೆ, ನೋಡ್ಕೊಳ್ಳಿ. ಬುಳ್ಳೆ ಬಿಡಕ್ ಬಂದಿಲ್ಲ, ನಾವಿಲ್ಲಿ ಕೆಲಸ ಮಾಡಕ್ ಬಂದಿದ್ದೇವೆ. ದಾಖಲೆ ಕೊಡ್ತೀವಿ, ನೋಡ್ಕೊಳ್ಳಿ. ಆ ಕೋಟೆ ಜೊತೆಗೆ ಎದುರುಗಡೆ ಕೆರೆ ಅಭಿವೃದ್ಧಿ ಆಗಲ್ಲ. ಒಬ್ಬಳೊಬ್ಬ ಕೆರೆ ಮಾಗಡಿ ಪಟ್ಟಣಕ್ಕೆ ಬಂದ್ರೆ ಅವೆಲ್ಲ ಒಂಥರ ಅಸಹ್ಯವಾಗಿ ಕಾಣ್ತವೆ ನಮ್ಗೆ. ಒಳಗಡೆ ಬಂದಿದ್ದು ಏನಪ್ಪ ಈ ಮಾಗಡಿ ಪಟ್ಟಣ ಹಿಂಗಂದ್ರೆ ನನಗೆ ಕಾಣಿಸ್ತದೆ, ಅಭಿವೃದ್ಧಿ ಪಡಿಸ್ಬೇಕಲ್ಲ. ಅದಕ್ಕೋಸ್ಕರ ಈಗ ಆ ಕೆರೆಗೆ ಕಾಯಕಲ್ಪ ಮಾಡಬೇಕು ಅಂತೇಳಿ 3.5 ಕೋಟಿ 4 ಕೋಟಿ ವೆಚ್ಚದಲ್ಲಿ ನಮ್ಮ ಮಾಗಡಿ ಡೆವಲಪ್ಮೆಂಟ್ ಅಥಾರಿಟಿ ದುಡ್ಡಲ್ಲಿ ಈಗಾಗಲೇ ಅದನ್ನು ಆದೇಶ ಕೊಟ್ಟು ಈಗಾಗಲೇ ಅದನ್ನು ಎಸ್ಟಿಮೇಟ್ನ ಪ್ರಾಧಿಕಾರದಿಂದ ಎಸ್ಟಿಮೇಟ್ ಮಾಡಕ್ಕೆ ಹೇಳಿದ್ದೀವಿ.
ಇದು ಒಂದೇ ಕೆರೆ ಅಲ್ಲ, ನಮ್ಮ ಕನಸಿನ ಕೂಸು ಗೌರಮ್ಮನ ಕೆರೆ ಹಿಂದೆ ದುಡ್ಡು ಹಾಕ್ಸಿದೆ 2.5 ಕೋಟಿ. ಯಾರೋ ಪುಣ್ಯಾತ್ಮ ನೋಡ್ಕೊಂಡು ಹೊಂಟೋದ್ರು, ಯಾರೋ ಪುಣ್ಯಾತ್ಮರು 2.5 ಕೋಟಿ ನುಗ್ಗು ಹೊಂಟೋದ್ರು. ಯಾರ್ಯಾರು ಏನೇನು ಕಮಿಷನ್ ತಗೊಂಡ್ರು ಅವೆಲ್ಲ ಗೌರಮ್ಮ ತಾಯಿ ಎದುರುಗಡೆ ವೆಂಕಟ ಸ್ವಾಮಿನವೇ ಈಶ್ವರ ಇಬ್ರು ನೋಡ್ಕೊಳ್ಳಿ. ಯಾರ್ಯಾರು ತಿಂದ್ಬಿಟ್ಟು ಯಾರ್ಯಾರು ಏನೇನು ಮಾಡ್ಕೊಂಡು ಹೋದ್ರು ಅದನ್ನೆಲ್ಲ ಅವ್ರು ನೋಡ್ಕೊಳ್ಳಿ. ನಮ್ಗೆ ಅದಲ್ಲ. ಈಗ ಪ್ರಯತ್ನ ಶುರು ಮಾಡಿದ್ದೀವಿ. ಇನ್ನು 2 ವರ್ಷದಲ್ಲಿ ಅದ್ಭುತವಾದಂಥ 2 ಕೆರೆಗಳನ್ನ ಅಭಿವೃದ್ಧಿ ಮಾಡಿ ನಿಮ್ಮ ಮುಂದೆ ಓಟ್ ಕೇಳಕ್ಕೆ MLA ಅಂತ ಬರ್ತೀವಿ. ಅವೆರಡೂ ಕೆರೆಗಳನ್ನು ಗೌರಮ್ಮ ಪಂಬಳಂ ಕೆರೆ, ಗೌರಮ್ಮನ ಕೆರೆ, ಅಲ್ಲಿ ಬೇರೆ ರೀತಿ ಏನೋ ಯೋಜನೆ ಇಟ್ಕೊಂಡಿದೀವಿ. ನಮ್ಮ ಜನ ಒಂದು ಸಾಯಂಕಾಲ ಹೋಗ್ಬೇಕಲ್ಲ, ಒಂದು 2 ಎಕರೆ ಜಾಗ ಹುಡುಕಿದೀವಿ ಗೌರಮ್ಮನ ಕೆರೆ ಮೇಲ್ಗಡೆ. ಸರ್ಕಾರಿ ಜಾಗ ಐತೆ, ಅದನ್ನ ಪಾರ್ಕ್ ಮಾಡಬೇಕು, ಅಲ್ಲಿ ಬಹಳ ಅತ್ಯುತ್ತಮವಾಗಿ ಪಾರ್ಕ್ ಮಾಡಬೇಕು ಅಂತಕ್ಕಂಥ ಆಲೋಚನೆಯನ್ನು ಕೂಡ ಇಟ್ಕೊಂಡಿದ್ದೀವಿ. ಅದನ್ನು ಕೂಡ ಮಾಡ್ತೀವಿ. ಮಾಗಡಿ ಪಟ್ಟಣದ ಎಲ್ಲ ಪ್ರಮುಖ ರಸ್ತೆಗಳು ಕೂಡ 20 ಕೋಟಿ ದುಡ್ಡು ಕೊಟ್ಟಿದ್ದೀವಿ. ಈಗ ಬೈಚಾಪುರದಿಂದ ಪಂಬಳಂಪೇಟೆ ಗಂಟ ಆ ರಸ್ತೆಗಳನ್ನ ಅಭಿವೃದ್ಧಿ ಮಾಡ್ತಕ್ಕಂಥದ್ದು. NDS ಸರ್ಕಲ್ ಇಂದ ನಮ್ಮ ಮೇನ್ ರೋಡ್ಗೆ, ಹೈವೇಗೆ, ಕೆಂಪೇಗೌಡ ಸರ್ಕಲ್ ಗಂಟ ಆ ಮುಖಾಂತರ ಹೈವೇಗೆ ಅಭಿವೃದ್ಧಿ ಮಾಡ್ತಕ್ಕಂಥದಕ್ಕೆ 20 ಕೋಟಿ ಹಣವನ್ನ ಮಂಜೂರಾತಿಯನ್ನು ಕೊಡಿಸಿದ್ದೇವೆ. ಬಹಳ ಅದ್ಭುತವಾಗಿ ಈ ರಸ್ತೆ NS ಇಂದ ದೇವಸ್ಥಾನ ಕಡೆಗೆ. ಆಮೇಲೆ ಪಾರ್ಕು 5 ಕೋಟಿ ಮಂಜೂರು ಮಾಡಿಸಿದ್ವಿ ಸ್ವಾಮಿ. ಈಗೆಲ್ಲ ಕ್ಲೀನ್ ಆಗಿ ತೆಗೆದುಬಿಟ್ಟು ಅದನ್ನ ಯಾವ ರೀತಿ ಅಭಿವೃದ್ಧಿ ಪಡಿಸ್ಬೇಕೋ ಆ ರೀತಿಯಲ್ಲಿ ಆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಬಹಳ ಉತ್ತಮವಾದಂತ ನನ್ನ ಹೆಸರು ಪಡಿಕಣ ಅಂತ ಹೇಳಿದ್ರೆ ನಾಗರಾಜನ್ಗೆ ಅವನೇ ಇಕ್ಕಿದ್ದು ಬಾಲಕೃಷ್ಣ ಪಾರ್ಕ್ ಅಂತ. ಅಲ್ಲೋ ನನ್ನ ಹೆಸರಿಗೆ ಬಿಟ್ಟು ಅವ್ರು ಮಾಡೋಣ ಕೆಲಸ ನಂಬಿರೋರು ಈಗ ಪಡಕಣ ಅಂದ್ರು. ಆದ್ರೂ ಕೂಡ ಈಗ ಪಾರ್ಕ್ಗೆ ದುಡ್ಡು ಮಂಜೂರು ಮಾಡಿಸಿದೀವಿ. ಕಂಪ್ಲೀಟ್ ಆಗಿ ತೆಗೆದು ಯಾವ ರೀತಿ ಬೆಂಗಳೂರಿನಲ್ಲಿ ಪಾರ್ಕ್ಗಳಿವೆ ಆ ರೀತಿಯಲ್ಲಿ ಒಳ್ಳೆ ಆಧುನಿಕವಾದಂಥ ಒಂದು ಪಾರ್ಕ್ ಅನ್ನ ಮಾಡಲಿಕ್ಕೆ ತಯಾರು ಮಾಡಿದ್ದೇವೆ. ಇಷ್ಟೆಲ್ಲ ಆಯ್ತಲ್ಲ, ಬಹಳ ದಿವಸಗಳು ಕೆಲವರು ಬಂಡ್ಲೆ ಬಿಟ್ಟಿದ್ದೆ. ನಾವು ಗುರುಭವನ ಕಲ್ಲು ಹಾಕ್ಬಿಟ್ಟು 1 ವರ್ಷದಲ್ಲಿ ಮುಗಿಸ್ಬಿಟ್ಟು, ನಾನು ಗುರುಗಳಿಗೆ ಒಂದು ಮನವಿ ಮಾಡ್ತೀನಿ. ನಾನೇನಾದ್ರೂ ಕೆಲಸ ಮಾಡಿದ್ರೆ ಗುರುಗಳೆಲ್ಲರೂ ಕೂಡ ಪ್ರಾಮಾಣಿಕವಾಗಿ DK ಸುರೇಶ್ ಅವ್ರಿಗೆ ಓಟ್ ಹಾಕ್ಬೇಕು. ಇಲ್ಲದೆ ಅವ್ರ ಆತ್ಮಕ್ಕೆ ಅವರೇ ವಂಚನೆ ಮಾಡ್ಕೊಂಡಂಗಾಯ್ತದೆ. ಮೇಷ್ಟ್ರುಗಳಿಗೆ ನಾನು ಮನವಿ ಮಾಡ್ತೀನಿ, ನಿಮ್ಮ ಆತ್ಮಕ್ಕೆ ನೀವೇ ವಂಚನೆ ಮಾಡ್ಕೋಬೇಡಿ. ಕೆಲವರು ಬುಲ್ಡೆ ಬಿಟ್ರು, ಪೂಜೆ ಮಾಡಿದ್ರು, 1 ವರ್ಷಕ್ಕೆ ಬನ್ನಿ ಉದ್ಘಾಟನೆ ಮಾಡ್ತೀವಿ ಅಂದ್ರು, ಏನು ಮಾಡ್ಲಿಲ್ಲ. ನಾವು ದುಡ್ಡನ್ನು ಇಟ್ಟಿದ್ದೀವಿ, ಟೆಂಡರ್ ಕರೆದಿದ್ದೀವಿ, ಬುದ್ಧಿ ಪೂಜೆನೂ ಮಾಡಿದ್ದೀವಿ, ಒಳ್ಳೆ ಗುರುಭವನನ್ನು ಕಟ್ತೀವಿ. ಗುರುಗಳು ಅವ್ರ ಕುಟುಂಬದವರು ಒಳ್ಳೆ ಮದುವೆ ಮಾಡ್ಕೋಬಹುದು, ಎಲ್ಲೂ ಹೋಗಿ ಬೇರೆ ಚೌಟಿಗಳಿಗೆ ಹೋಗಿಲ್ಲ, ಇನ್ನೊಂದ್ ಕಡೆ ಹೋಗಂಗಿಲ್ಲ, ಎಲ್ಲ ಮಾಡ್ಕೋಬಹುದು. ಗುರುಗಳಲ್ಲಿ ಮನವಿ ಮಾಡ್ತೀನಿ, ನಿಮ್ಗೆ ಆತ್ಮಸಾಕ್ಷಿ ಆತ್ಮಗೌರವ ಇದ್ರೆ DK ಸುರೇಶ್ ಅವ್ರಿಗೆ ನೀವು ಓಟ್ ಹಾಕ್ಬೇಕು ಅಂತ ಹೇಳಿ ನಿಮ್ಗಳ ಮುಖಾಂತರ ಎಲ್ಲ ಗುರುಗಳಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತೀನಿ. ಅದು ಒಂದ್ ಕಡೆ. ಈಗ ಲೈಬ್ರರಿ, ಹೈಟೆಕ್ ಲೈಬ್ರರಿ ಮಾಡಬೇಕು. MP ಅವ್ರ ಹತ್ರ ಚರ್ಚೆ ಮಾಡಿದೆ. ಈಗ ಕುವೆಂಪು ಅವರ ಹೆಸರಿನಲ್ಲಿ ಒಂದು ಹೈಟೆಕ್ ಲೈಬ್ರರಿಯನ್ನ ಕಾಲೇಜ್ ಗ್ರೌಂಡ್ ನಲ್ಲಿ, ಅದು ಕಾಲೇಜ್ನವ್ರಿಗೂ ಅನುಕೂಲ ಆಗ್ಬೇಕು. ಯಾಕಂದ್ರೆ ಡಿಗ್ರಿಗೆ ನ್ಯಾಕ್ ಬಂದ್ರೆ, ನಮಗೆ ಗ್ರೇಡ್ ಬಂದ್ರೆ ನಮಗೆ ಡಿಗ್ರಿಗೆ ಅನುದಾನ ಕೇಂದ್ರ ಸರ್ಕಾರದಿಂದ ಜಾಸ್ತಿ ದುಡ್ಡು ಬರ್ತದೆ. ಅದಕ್ಕೋಸ್ಕರ ಒಂದು ಒಳ್ಳೆ ಲೈಬ್ರರಿ ಹಾಕ್ಬೇಕು ಅಂತ ಹೇಳಿ ಇವತ್ತು 2 ಕೋಟಿ ವೆಚ್ಚದಲ್ಲಿ ಅತ್ಯಾಧುನಿಕವಾದಂತಹ ಲೈಬ್ರರಿ ಕುವೆಂಪು ಅವರ ಹೆಸರಿನಲ್ಲಿ ನಾವು ಈಗಾಗಲೇ ಶಂಕುಸ್ಥಾಪನೆ ಮಾಡಿದ್ದೀವಿ, ಪೂಜೆ ಮಾಡಿದ್ದೀವಿ, ಶುರು ಮಾಡ್ತಾ ಇದ್ದೀವಿ. 2 ಕೋಟಿ ವೆಚ್ಚದಲ್ಲಿ ಅತ್ಯಾಧುನಿಕವಾದಂತಹ ಒಂದು ಲೈಬ್ರರಿಯನ್ನ ಮಾಡ್ತಾ ಇದ್ದೀವಿ 2 ಕೋಟಿ ವೆಚ್ಚದಲ್ಲಿ. ಆ ಹಿಂದೆ ಒಂದು ಪ್ಲೇ ಗ್ರೌಂಡ್ ಅದೇ ನೀವು ನೋಡಿರ್ಬೇಕು. ನೋಡಿದ್ರ ಪ್ಲೇ ಗ್ರೌಂಡ್? ನೋಡಿದಿರಾ ಪ್ಲೇ ಗ್ರೌಂಡ್? ಅದು ಹೇಳಿ ಮಾಧ್ಯಮದವರು ಅದನ್ನ ನೋಡಿ MP ಅವರು ಅಂತಿದ್ರೆ ಇದೇನೇ ಹಿಂಗದ ಇದು ಅಂದ್ರು. ಸ್ವಾಮಿ ಇದೇನು ಆಟ ಆಡಕ್ಕೆ ಓಡಕ್ಕೆಲ್ಲ ಮಾಡ್ಕೊಂಡವ್ರೆ ಅಂತ ಅಂದೆ. 2 ಕೋಟಿ ಕೊಡ್ತೀನಿ, ರೆಡಿ ಮಾಡೋದು. 2 ಕೋಟಿ ಕೊಡ್ಸವ್ರು ಇವಾಗ. ಅದನ್ನ ಯಾರೇ ಸಿಕ್ಕವ್ರೆ, ನಮ್ಮ ತಾಲೂಕಿನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಕೊಡ್ತಿರ್ತಕ್ಕಂಥ ರಾಹುಲ್ ಹೆಸರನ್ನ ಇಡಬೇಕು ಅಂತ ಸೂಚನೆ ಕೊಟ್ಟಂತವ್ರೆ DK ಸುರೇಶ್ ಅವರು. ರಾಹುಲ್ ಅವರು ನಿಮ್ ತಾಲೂಕಿನವರು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡೆಯಲ್ಲಿ ಹೆಸರು ಕೊಡ್ತಿರ್ತಕ್ಕಂಥವ್ರು, ನೀವು ಅವ್ರ ಹೆಸರು ಇಡಬೇಕು ಅಂತ ಸೂಚನೆ ಕೊಟ್ಟಂತವ್ರೆ ಸನ್ಮಾನ್ಯ DK ಸುರೇಶ್ ಅವರು. ರಾಹುಲ್ ಅವ್ರನ್ನ ಕರೆಸಿ ಉದ್ಘಾಟನೆ ಮಾಡ್ತೀವಿ. ಕ್ರೀಡಾಪಟು KL ರಾಹುಲ್, ಕಣ್ಣೂರಿನ ಲೋಕೇಶಪ್ಪ ಅವ್ರ ಮಗ ರಾಹುಲ್ ಅವ್ರನ್ನೇ ಕರೆಸಿ ಅದನ್ನ 2 ಕೋಟಿ 3 ಕೋಟಿ ಕೊಟ್ಟಿದ್ರು. ಸ್ವಲ್ಪ ಹಣ ಶಾರ್ಟೇಜ್, 2 ಕೋಟಿ ರಿಲೀಸ್ ಆಗೋದು, 1 ಕೋಟಿ ಕೊಡ್ತಾರೆ. ಅತ್ಯಂತ ಆಧುನಿಕವಾದಂತ ಒಂದು ಸ್ಟೇಡಿಯಂ ಅನ್ನ ಅಲ್ಲಿ ಮಾಡ್ತೀವಿ. ಅದಾದ್ಮೇಲೆ ಕೆಂಪೇಗೌಡನ ಕೋಟೆ ಅಲ್ಲ, ಕೆಂಪೇಗೌಡ ಬಯಲುರಂಗ ಮಂದಿರ ಅದು ನೋಡಿದ್ರೆ ಯಾಕಂದ್ರೆ ದಾನಪಾನ ಎಲ್ಲ ಅಲ್ಲೇ ಹೋಯ್ತಾ, ಒಳಕ್ಕೆ ಇರೋರು ಅಲ್ಲೇ ಹೋಯ್ತಾರೆ. ಈಗ ಅದನ್ನು ನೋಡಿ 90 ಲಕ್ಷದ ವೆಚ್ಚದಲ್ಲಿ ಇವತ್ತು ಅದನ್ನು ಹೊಡೆದಾಕಿ ಬಹಳ ಸುಂದರವಾದಂತ ಒಂದು ಕೆಂಪೇಗೌಡ ಬಯಲುರಂಗ ಮಂದಿರ ಈ ತಾಲೂಕಿನ ಕಳಶ. ಅದುವೇ ಯಾವುದೇ ಕಾರ್ಯಕ್ರಮಗಳನ್ನ ನಾವು ಮಾಡಬೇಕು ಅಂತಂದ್ರೆ ನಾವೆಲ್ಲರೂ ಕೂಡ ಅದನ್ನ ಆಶ್ರಯಿಸ್ತೀವಿ. ಕೆಂಪೇಗೌಡ ಬಯಲುರಂಗ ಮಂದಿರನ ಈಗ 90 ಲಕ್ಷಕ್ಕೆ ಮಂಜೂರಾತಿಯಾಗಿ
ಕೆಲಸ ಪ್ರಾರಂಭ ಮಾಡ್ಬಿಡ್ತಿದ್ದೋ, ದುಡ್ಡು ಸ್ಯಾಂಕ್ಷನ್ ಆಗ್ಬಿಟ್ಟೈತೆ, ಅದನ್ನು ಕೂಡ ಮಾಡ್ತಾ ಇದೀವಿ. ಇದಲ್ಲದೆ ಕಾಲೇಜ್ಗೆ ನ್ಯಾಕ್ ಬರಬೇಕು ಅಂದ್ರೆ 1,000 ಜನ ಕೂತ್ಕೊಳ್ಳುವಂತ ಆಡಿಟೋರಿಯಂ ಬೇಕು ನಮ್ಗೆ. 1,000 ಜನ ಕೂತ್ಕೊಂಡು ಯಾವುದೇ ಕಾರ್ಯಕ್ರಮಗಳನ್ನ ಮಾಡಬೇಕಾದ್ರೆ ಒಂದು ಒಳ್ಳೆ ಆಡಿಟೋರಿಯಂ ಬೇಕು. ಸುಮಾರು 7 ಕೋಟಿ ವೆಚ್ಚದಲ್ಲಿ ಬಾಲಗಂಗಾಧರನಾಥ ಸ್ವಾಮೀಜಿ ಅವರ ಹೆಸರಿನಲ್ಲಿ, ನಾನು ಶಿವಕುಮಾರ ಸ್ವಾಮೀಜಿ ಅವರ ಹೆಸರು ಇಟ್ಟಿದ್ದೆ ಹಿಂದೆ, ಅದಕ್ಕೆ ಅಂತ ಪಾಪ ಯಾರೋ ಪುಣ್ಯಾತ್ಮರು ತಗೊಂಬಂದು ಇಲ್ಲ ಹಾಕೊಂಡ್ಬಿಟ್ರು ಅದನ್ನ. ಈಗ ಅದಕ್ಕೆ ಇಲ್ಲಿ ಶಿವಕುಮಾರ ಸ್ವಾಮೀಜಿ ಅವರ ಆಡಿಟೋರಿಯಂ ಅಲ್ಲ, ಅದು ಚೌಟ್ರಿ ಮಾಡ್ಬಿಟ್ರಲ್ಲ. ಅವ್ರ ಹೆಸರು ಶಾಶ್ವತವಾಗಿ ಉಳಿಲಿ ಅಂತ ನಾನು ಏನೋ ಒಂದು ಆಡಿಟೋರಿಯಂ ಮಾಡೋಣ ಅಂತ ನಾನ್ ಮಾಡಿದ್ರೆ, ನಾನು ಕೇಳಿದ ತಕ್ಷಣ ಪಾಪ ಪುಣ್ಯಾತ್ಮರಿಗೆ ಆ ಪರಿಕಲ್ಪನೆ ಇಲ್ಲ, ದೂರದೃಷ್ಟಿನೇ ಇಲ್ಲ ಅವ್ರಿಗೆಲ್ಲ. ತಗೊಂಬಂದಿಲ್ಲ ಹಾಕೊಂಡ್ರು. ಈ ಜಾಗನೂ ನಾನು ಮುಂದೆ ಒಂದ್ ದಿವಸ ಪುರಸಭೆಗೆ ಆದಾಯ ಬರಬೇಕು ಅಂತ ಹೇಳಿ ಅಲ್ಲಿ ಇರತಕ್ಕಂಥದ್ದನ್ನೆಲ್ಲ ಶಿಫ್ಟ್ ಮಾಡಿದವರು ಈ ಬಾಲಕೃಷ್ಣನೇ. ಅಂದ್ರೆ ಬಾಲಕೃಷ್ಣನ್ಗೆ ದೂರಾಲೋಚನೆ ಇದೆ, ದುರಾಲೋಚನೆ ಇಲ್ಲ. ಕೆಲವರಿಗೆ ದುರಾಲೋಚನೆ ಇದೆ, ದುರಾಲೋಚನೆ ಇಲ್ಲ. ಇದು ನಮಗೂ ಅವ್ರಿಗೂ ಬೇರೆಯವ್ರಿಗೂ ವ್ಯತ್ಯಾಸ. ಇದು ಯಾಕೆ ಮಾಡಿದ್ರು, ಏನ್ ಮಾಡಿದ್ರು, ಈಗಲೂ ಕೂಡ ಅದ್ ಲಾಸ್ಟ್ ಹೇಳ್ತೀನಿ ಅದನ್ನ. ಈಗ ಅದಕ್ಕೋಸ್ಕರ ಬಾಲಗಂಗಾಧರ ಸ್ವಾಮೀಜಿ ಅವರ ಹೆಸರಿನಲ್ಲಿ ಒಂದು 10 ಕೋಟಿ ವೆಚ್ಚದಲ್ಲಿ, ಈಗ 7 ಕೋಟಿ ಮಂಜೂರಾತಿ ಕೊಡ್ಸಿದೀವಿ, ಇನ್ನು 3 ಕೋಟಿ ಕೊಡ್ತೀವಿ ಅಂತ ಹೇಳೋರೆ. ಸ್ಟೇಟಿಂಗ್ ಅರೇಂಜ್ಮೆಂಟ್ಸು ಅವೆಲ್ಲ ನೀವು ಬೆಂಗಳೂರಲ್ಲಿ ನೋಡಿದಿರಲ್ಲ ಆಡಿಟೋರಿಯಂಗಳು, ಆ ರೀತಿ ಅದ್ಭುತವಾದಂಥ ಒಂದು ಆಡಿಟೋರಿಯಂ ನಮ್ಮ ಮಾಗಡಿ ಪಟ್ಟಣಕ್ಕೆ ಅವಶ್ಯಕತೆ ಇದೆ. ಯಾರು ಹೊರಗಡೆಯವರು ಉಪಯೋಗಿಸ್ಬೋದು ದುಡ್ಡು ಕೊಟ್ಟು, ಇಲ್ಲಾಂದ್ರೆ ಕಾಲೇಜ್ಗಳಿಗೆ, ಅದಕ್ಕೆ ಡಿಗ್ರಿ ಕಾಲೇಜ್ ಅವರು, ನಮ್ಮ ಜೂನಿಯರ್ ಕಾಲೇಜ್ನವರು ಯಾರೇ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಬಹಳ ಅತ್ಯಂತ ಅವಶ್ಯಕತೆ ಇರತಕ್ಕಂಥ ಆಡಿಟೋರಿಯಂ ಅನ್ನ ಅಲ್ಲಿ ಈಗ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಆಯ್ತಲ್ಲ, ಮಾಗಡಿ ಪಟ್ಟಣಕ್ಕೆ ಏನೇನ್ ಬೇಕು ಮಾಡ್ತಾ ಇದ್ದೀವಿ ಅಲ್ವಾ. ಮಾಗಡಿ ಪಟ್ಟಣಕ್ಕೆ ಇನ್ನೇನ್ ಬೇಕು ಹೇಳಿ ನಿಮ್ಮ ಮಾಧ್ಯಮದವರು. ರಸ್ತೆ ಅಭಿವೃದ್ಧಿ ಮಾಡ್ತಾ ಇದೀವಿ, ಬಸ್ ಸ್ಟ್ಯಾಂಡ್ ಬಾಲಕೃಷ್ಣ ಕಟ್ಟಿದ್ದು, ಹಾಸ್ಪಿಟಲ್ ಅಷ್ಟು ಕೇಳಿ ನೀವು ಒಂಚೂರು ಕಟ್ಟಾಗದ್ ಬೇಡ. ಇದು ಬಸ್ ಸ್ಟ್ಯಾಂಡ್ ಬಾಲಕೃಷ್ಣ ಕಟ್ಟಿದ್ದು, ನಿಮಿಷ ಬಸ್ ಸ್ಟ್ಯಾಂಡ್ ಬಾಲಕೃಷ್ಣ ಕಟ್ಟಿದ್ದು ಎಲ್ಲವನ್ನು ಚಿತಾಗಾರ ಮಾಡಿದವರು MP ಅವರು. ಅದಕ್ಕೆ ಅವರು ಏನೋ ಕೊಟ್ಟವ್ರಂತ, ಎಷ್ಟು ಕೊಟ್ಟವ್ರಿಗೆ ಗೊತ್ತಿಲ್ಲ ನಮ್ಗೆ. ನಮ್ಮ ಮಾಜಿ ಶಾಸಕರು ಹೇಳೋರು ನಾನು ಕೊಟ್ಟಿದ್ದೀನಿ ಅದಕ್ಕೆ ಅವ್ರು ಒಬ್ಬರೇ ಅಲ್ಲ ಅಂತ. ಯಾಕಂತ ಮಾಜಿ ಆದ್ಮೇಲೆ ಯಾರು ಕರೆಯಕ್ಕಾಗಲ್ಲ. ಈಗ ನಾನು ಮಾಡಿದ ಕೆಲಸ ನಾನು ಕರೀಲಿದ್ರೆ ಯಾರನ್ನ ಕರೆಯಕ್ಕಾಗಲ್ಲ. ಅವ್ರು ಮಾಜಿ ಆಗೋರೇ ಕರೆಯಕ್ಕಾಗಲ್ಲ ಅಷ್ಟೇ. ಅವ್ರು ಕೊಟ್ಟಿದ್ರೆ ಅವ್ರಿಗೂ ಈ ಕ್ಷೇತ್ರದ ಜನತೆಯ ಪರವಾಗಿ, ಮಾಗಡಿ ಪಟ್ಟಣದ ಜನತೆಯ ಪರವಾಗಿ ಅವ್ರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ನಾನೇನು ಅದನ್ನ ಬೇಡ ಅಂತ ಹೇಳಲ್ಲ. ಕೆಲಸ ಯಾರು ಮಾಡ್ತಾರೆ ಅವ್ರಿಗೆ ಬೆಂತಡ್ತಕ್ಕಂಥದ್ದು ಪ್ರತಿಯೊಬ್ಬನ ನಾಗರಿಕರ ನಮ್ಗಳ ಕರ್ತವ್ಯ. ಅವ್ರೇನು ಕೂಡ. ಆದ್ರೆ ಇದನ್ನ ಮಾಡಬೇಕು ಚಿತಾಗಾರನ ಅಂತ ಮಾಡಿದಂಥವ್ರು MP ಅವರು. ನೀನು ಕೊಟ್ಟಿರ್ತಕ್ಕಂಥದ್ದು 10 ರೂಪಾಯಿ, 90 ರೂಪಾಯಿ ಕೊಟ್ಟವ್ರು ಯಾರು? 10 ರೂಪಾಯಿ ಚಿತಾಗಾರ ಆಯ್ತದ? 90 ಕೊಟ್ಟು ಶಾರ್ಟೇಜ್ ಆಗಿರೋಕ್ಕೆ ಈಗ ನನ್ನ ಹಣದಲ್ಲಿ ಕೊಟ್ಟಿದ್ದೀನಿ. ಸುತ್ತಮುತ್ತ ಬೇರೆ ಏನೇನೋ ಶಾರ್ಟೇಜ್ ಐತೆ ಅಂದ್ರು, ಸುಮಾರು ಒಂದು 15 ಲಕ್ಷ ನನ್ನ ಹಣದಲ್ಲಿ ಕೊಟ್ಟಿದ್ದೀನಿ. ಅದಕ್ಕೆ ಈಗ ಸಣ್ಣ ಪುಟ್ಟ ಏನು ವರ್ಕ್ಗಳಿದ್ದಾವೆ ಅವೆಲ್ಲ ಮಾಡ್ಲಿಕ್ಕೆ ನನ್ನ ಹಣದಲ್ಲಿ ಕೊಟ್ಟಿದ್ದೀನಿ. ಆದ್ರೆ ಈ ಭಾಗದ ಜನ ಸ್ಮಶಾನ ಇಲ್ಲ, ತೊಂದರೆ ಅನುಭವಿಸ್ತಾರೆ ಅಂತೇಳಿ MP ಗ್ರಾಂಟ್ ಅನ್ನ ಸಂಪೂರ್ಣವಾಗಿ ಚಿತಾಗಾರಕ್ಕೆ ಕೊಟ್ಟಂಥದ್ದು ಸನ್ಮಾನ್ಯ DK ಸುರೇಶ್ ಅವರು. ಅವರ ಪರಿಕಲ್ಪನೆಯನ್ನ ನಾವೆಲ್ಲರೂ ಕೂಡ ಅವ್ರಿಗೆ ಶಬಾಸ್ಗಿರಿ ಹೇಳಬೇಕಲ್ವಾ. ಚಿತಾಗಾರ ಬೇಕು ಅಂತಕ್ಕಂಥ ಆಲೋಚನೆ ಮಾಡಿದ್ರಲ್ಲ. ಒಬ್ಬ ಬಡವ ಜಮೀನಿಂದ ಇರ್ತಕ್ಕಂಥವ್ರು ತಾನು ತನ್ನ ಕುಟುಂಬದಲ್ಲಿ ಯಾರು ತೀರೋದ್ರೆ ತಗೊಂಡೋಗಿ ತನ್ನ ಜಮೀನನ್ನು ಹಾಕಕ್ಕಾಗಲ್ಲ. ಅದಕ್ಕೆ ಚಿತಾಗಾರದ ಅವಶ್ಯಕತೆ ಐತೆ. ಇವತ್ತು ಜಾಗಗಳು ಕಡಿಮೆ ಇದೆ, ಉಣ್ಲಿಕ್ಕೆ ಆಗಲ್ಲ, ಎಲ್ಲರೂ ಉಣ್ಲಿಕ್ಕೆ ಆಗಲ್ಲ, ಜಾಗಗಳೆಲ್ಲ ಕಡಿಮೆ ಇದೆ. ಅದಕ್ಕೆ ಚಿತಾಗಾರದ ಅವಶ್ಯಕತೆ ಇದೆ ಅಂತೇಳಿ ಚಿತಾಗಾರವನ್ನು ಪ್ರಾರಂಭ ಮಾಡಿದಂಥವರು ಸನ್ಮಾನ್ಯ DK ಸುರೇಶ್ ಅವರು ಅಂತಕ್ಕಂಥದ್ದನ್ನು ನಾವು ಪ್ರಾಮಾಣಿಕವಾಗಿ ಒಪ್ಕೋಬೇಕಾಗ್ತದೆ. ಮಾಗಡಿ ಪಟ್ಟಣಕ್ಕೆ ಈಗ ಡಿಪ್ಲೊಮಾ ಕಾಲೇಜು, ಇಲ್ಲಿ ನಮ್ಮ ಈ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಜಾಗ ಐತೆ, ಎಲ್ಲ ಕಡೆ ಹುಡುಕ್ತಾರೆ ನಾವು ಜಾಗನ. ಎಲ್ಲೂ ನಮ್ಗೆ 5 ಎಕರೆ ಜಾಗ ಸರಿಯಾದ ರೀತಿಯಲ್ಲಿ ಸಿಕ್ಲಿಲ್ಲ. ಮಾಗಡಿ ಪಟ್ಟಣದಲ್ಲಿ ಮಾಡೋಣ ಅಂತೇಳಿ ಈಗ ITI ಕಾಲೇಜ್ಗೂ ಜಾಗ ಹುಡುಕ್ತವ್ರು ಬಾಲಕೃಷ್ಣ, ITI ಕಾಲೇಜ್ ಮಂಜೂರು ಮಾಡಿಸ್ತವ್ರು ಬಾಲಕೃಷ್ಣ. ಪಾಪ ಅವ್ರು ಯಾರು ಪುಳ್ಳೆ ಬಿಟ್ಕೊಂಡಿದ್ರು ITI ಕಾಲೇಜ್ ನಾವು ಮಾಡಿಸ್ತೇವೆ ಅಂತೇಳಿ. ಹಿಂದೆ ಸಮ್ಮಿಶ್ರ ಸರ್ಕಾರದಲ್ಲಿ ಯಡಿಯೂರಪ್ಪನವರು, ಕುಮಾರಸ್ವಾಮಿ ಯಡಿಯೂರಪ್ಪನವರು ಇದ್ದಾಗ ನಮ್ಮ ಮುಸ್ಲಿಂ ಇವನೊಬ್ಬ ಮಂತ್ರಿ ಆಗಿದ್ದ, ಕಾರ್ಮಿಕ ಸಚಿವವಾಗಿದ್ದ ಇಕ್ಬಾಲ್ ಅನ್ಸಾರಿ, ಅವನಿದ್ದಂಥ ಸಂದರ್ಭದಲ್ಲಿ ITI ಕಾಲೇಜನ್ನ ಮಂಜೂರು ಮಾಡಿಸಿ ಜಾಗನ ಮಾಡಬಾರ್ದು, ಇದ್ರ ರೋಡಲ್ಲಿ ಹೋಗಿ ಹುಡುಕ್ತವನು ಬಾಲಕೃಷ್ಣನೇ. ಇಲ್ಲಿ ಜಾಗ ಅದೇ ಸರ್ಕಾರಿ ಜಾಗ, ಇಲ್ಲಿ ಮಾಡಬೇಕು ಅಂತ ಹೇಳಿ. ಆಮೇಲೆ ಪಾಪ ಹಣ ಬಿಡುಗಡೆ ಮಾಡಿದ್ BJP ಸರ್ಕಾರದಲ್ಲಿ, ಅದಕ್ಕೆ ನಾವು ಅವ್ರಿಗೆ ಶಬಾಸ್ಗಿರಿ ಕೊಡೋಣ. ಅದನ್ನು ನಾನೇ ಮಾಡಿದೆ ಅಂತ ಹೇಳ್ಕೊಡುವಂತ ದುರಾತ್ಮ ನಾನಲ್ಲ. ಅದನ್ನ ಶಬಾಸ್ಗಿರಿ ಅವ್ರು ಹಣ ಬಿಡುಗಡೆ ಮಾಡಿದ್ರು. ಆದ್ರೆ ITI ಕಾಲೇಜನ್ನ ಮಾಡಿ ತಂದವನು, ITI ಕಾಲೇಜ್ಗೆ ಜಾಗ ಹುಡುಕೊಟ್ಟವನು, ಅಲ್ಲಿ ಎಲ್ಲಿ ಕಟ್ಬೋದು ಅಂತ ಬಾಲಕೃಷ್ಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಈಗ ಡಿಪ್ಲೊಮಾ ಕಾಲೇಜು ಅಲ್ಲಿ APM ಅಲ್ಲಿ ಪಕ್ಕದಲ್ಲಿ 5 ಎಕರೆ APMC ಮಾರ್ಕೆಟ್ ಮಾಡ್ತೀವಿ.
ಇನ್ನು 5 ಎಕರೆನಲ್ಲಿ ಡಿಪ್ಲೊಮಾ ಕಾಲೇಜು ಮಾಡ್ತೀವಿ. ಒಂದೇ ಜಾಗ ಇನ್ನೆಲ್ಲೂ ಇಲ್ಲ ನಮ್ಗೆ ಅಕ್ಕಪಕ್ಕ. ಇದು ಹರ್ಷ ಭವನ ಎಲ್ಲಿ ಮಾಡ್ತೀರಾ ಸರ್? ಸೌಂಡ್ ಆಗದಾಗ ಮಾಡ್ತೀವಿ, ಎಲ್ಲ ಸೌಂಡ್ ಪ್ರೂಫ್ ಬಂದ್ಬಿಡ್ತೀವಿ. ಈಗ ಸೌಂಡ್ ಆಗದಾಗ ಮಾಡ್ತೀವಿ. ಹರ್ಷ ಭವನ ನಿಮಿಷ ಹೇಳ್ತೀವಿ. ಸೌಂಡ್ ಆಗದಾಗ ಮಾಡ್ತೀವಿ, ಸೌಂಡ್ ಪ್ರೂಫ್ ಬಂದವೆ ಅವೆಲ್ಲ ಲೆಕ್ಕಾಚಾರ ಆಗ್ತಾ ಇದೀವಿ ಯಾವ ರೀತಿ ಮಾಡಬೇಕು ಅಂತೇಳಿ. ಇಲ್ಲ APMC ಮಾರ್ಕೆಟ್ಗೆ ಬೇರೆ ಜಾಗನೂ ನೋಡಿದೀವಿ ನಾವು. ಅದನ್ನ ಆಮೇಲೆ ಆಲೋಚನೆ ಮಾಡಿ ಹೇಳ್ತೀನಿ, ಈಗಲೇ ಹೇಳಲ್ಲ, ಅದನ್ನ ಆಮೇಲೆ ಹೇಳ್ತೀನಿ. APMC ಮಾರ್ಕೆಟ್ಗೆ ಇವಾಗ ಆ APMC ಮಾರ್ಕೆಟು ಪ್ಲಸ್ ಡಿಪ್ಲೊಮಾ ಕಾಲೇಜ್ ಎರಡನ್ನೂ ಕೂಡ ಇನ್ನೇನು ಕೆಲವು ದಿವಸಗಳು ಪ್ರಾರಂಭ ಮಾಡ್ತೀವಿ. ಆಮೇಲೆ ನಮ್ಮ ಜನ ಆ ತಿರುಮಲಿ ಹತ್ರ ಒದ್ದಾಡ್ತವ್ರೆ. ಕಸ ಏನ ಹೊಗೆ ಬಂದ್ಬಿಟ್ರೆ ಎಲ್ಲ ಬರೋ ಕೆಮ್ಮು, ಇರೋಬ್ರಿಗೆಲ್ಲ ಕೆಮ್ಮು ಶುರು ಆಗಿರೋ ಕಾರಣ ಮೊದಲಿಂದ ಇಲ್ಲಿಂದ ಎತ್ತು ಅಂತ ಒಳ್ಳೆ ಜಾಗ ಹುಡುಕಿದ್ದೀನಿ. ಅವ್ರಿಗೆ ಗಲಾಟೆ ಮಾಡ್ತಾರೆ ಎಲೆಕ್ಷನ್ ಟೈಮಲ್ಲಿ, ಹೇಳಲ್ಲ ಎಲ್ಲಿಂದ. 5 ರಿಂದ 10 ಎಕರೆ ಜಾಗ ಆದರೆ ಅದ್ಭುತವಾಗಿ ಏನು ತೊಂದರೆ ಆಗದಂಗೆ ಅಲ್ಲಿಂದ ಶಿಫ್ಟ್ ಮಾಡಿ ಆ ಜಾಗದಲ್ಲಿ ಸೈಟ್ ಮಾಡಬೇಕು ಅಂತ ನಮ್ಮ ಎಲ್ಲ ನಾಯಕರುಗಳೆಲ್ಲ ತೀರ್ಮಾನ ಮಾಡವ್ರೆ. ಆ ಸೈಟ್ ಮಾಡ್ಕೊಡ್ಬೇಕು ಆ ಜಾಗದಲ್ಲಿ ಅಂತ ಅದನ್ನ ಶಿಫ್ಟ್ ಮಾಡೋಕೆ ಈಗಾಗಲೇ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಅದನ್ನ ಶಿಫ್ಟ್ ಮಾಡ್ತೀನಿ. 10 ಎಕರೆ ಜಾಗ ಒಳ್ಳೆ ಜಾಗ ಹುಡುಕಿದ್ದೀನಿ, ಅದಕ್ಕೋಸ್ಕರನೇ ಹುಡುಕಿದ್ದೀನಿ. ಆಮೇಲೆ ಹೇಳ್ತೀನಿ, ನಾನು ನೆಕ್ಸ್ಟ್ ಎಲೆಕ್ಷನ್ ಆದ್ಮೇಲೆ ಹೇಳ್ತೀನಿ. ಈ ಓಟ್ ಕಡಿಮೆ ಆಗ್ಬಿಡ್ತಾವೆ ಸುತ್ತಮುತ್ತ ಓಟ್ ಹಾಕೋಣ, ಅದಕ್ಕೆ ಹೇಳ್ತೀನಿ. ಆಮೇಲೆ ಮಾಡ್ತೀನಿ. ಅಂದ್ರೆ ಒಬ್ಬ ರಾಜಕಾರಣಿಗೆ ಇರ್ಬೇಕಾದಂತ ಇಚ್ಛಾಶಕ್ತಿ. ನಾವು ಕಮಿಷನ್ಗೋಸ್ಕರ ಇವೆಲ್ಲ ಮಾಡ್ತಾ ಇಲ್ಲ. ಕಮಿಷನ್ಗೋಸ್ಕರ ಹೋಗಿ ಗುದ್ಲಿ ಪೂಜೆ ಮಾಡ್ತಾ ಇಲ್ಲ. ನಾನು ಬೆಳಿಗ್ಗೆ ಗುದ್ಲಿ ಪೂಜೆ ಮಾಡ್ಬಿಟ್ಟು ಪ್ರೆಸ್ ಮೀಟ್ ಮಾಡ್ಬಿಟ್ಟು ಓಡೋಗ್ಬಿಟ್ಟು ಬೆಂಗಳೂರು ಸೇರ್ಕೊಳ್ಳೋದಲ್ಲ. ನಾನು ಜನಗಳ ಕಷ್ಟ ಸುಖವನ್ನ ಆಲಿಸ್ತಕ್ಕಂಥವನು. ಇವೆಲ್ಲವನ್ನ ಮಾಗಡಿ ಪಟ್ಟಣದಲ್ಲಿ ಅನುಷ್ಠಾನ ಮಾಡ್ತಾ ಇದ್ದೀನಿ. ಈಗಾಗಲೇ MP ಅವರು ನಮ್ಗೆ ಆದೇಶ ಕೊಟ್ಟವ್ರೆ, ರೈತರಿಗೆ ಬಡವರಿಗೆ ಸೈಟ್ ಕೊಡ್ಬೇಕು ಅಂತ ಹೇಳಿ, ಆಶ್ರಯ ನಿವೇಶನ ಹಂಚಬೇಕು ಅಂತ ಹೇಳಿ. ಎಲ್ಲ ಕಡೆ ಆಶ್ರಯ ಜಾಗಗಳಿಗೆಲ್ಲ ಸರ್ವೆ ಮಾಡ್ತಾವ್ರಲ್ಲ, ಓಡಿ ಮಾಡೋ ಜಾಗದಲ್ಲಿ ಅವ್ರಿಗೆ ಎಷ್ಟು ಬಂದು ಫಿಕ್ಸ್ ಮಾಡಿ ಒಂದು 2 ಎಕರೆ 4 ಎಕರೆನ ಅದನ್ನ ಸಪ್ರೇಟ್ ಆಗಿ ತೆಗ್ದಿಡಿ, ಅದನ್ನ ಬಡವರಿಗೆ ಸೈಟ್ ಕೊಡ್ಬೇಕು ಅಂತ ಈಗಾಗಲೇ ಆದೇಶ ಕೊಟ್ಟವ್ರೆ. ನಾವು ಪೋಡಿ ಮಾಡ್ತಾ ಇರ್ತಕ್ಕಂಥದ್ದು ಅದು ಒಂದು ಉದ್ದೇಶ. ಇರೋರಿಗೆ ಪೋಡಿ ಮಾಡಿಕೊಡ್ತೀವಿ, ಇಲ್ಲದವರಿಗೆ ಸೈಟ್ ಕೊಡ್ತೀವಿ. ಒಂದೊಂದು ಸೈಟ್ ಕೊಡಬೇಕು ಅಂತ ಆದೇಶ ಆಗಾರೆ 5,000ದಿಂದ 10,000 ಸೈಟ್ ಕೊಡಬೇಕು. ಈ ಒಂದು ಅವಧಿನಲ್ಲಿ, ನಮ್ಮ ಸರ್ಕಾರದ ಅವಧಿನಲ್ಲಿ ಮಿನಿಮಮ್ 5,000 ಕೊಡಬೇಕು. ಅದ್ರ ಮೇಲೆ ಎಷ್ಟಾರು ಆಗ್ಬೋದು, ಜಾಗದ ಲಭ್ಯತೆಯ ಆಧಾರದ ಮೇಲೆ ಮಿನಿಮಮ್ 5,000 ಕೊಡಲೇಬೇಕು ಅಂತ. ಅದ್ರ ಮೇಲೆ ಪಟ್ಟಣದವ್ರಿಗೂ ಕೊಡ್ತೀವಿ. ಪಟ್ಟಣದವ್ರಿಗೆ ಸುತ್ತಮುತ್ತ ನೋಡ್ತೀವಿ, ಆಗಲ್ಲ ಅಂತಂದ್ರೆ ಸುತ್ತ ಅಕ್ಕಪಕ್ಕ ಇರ್ತಕ್ಕಂಥ ಹಳ್ಳಿಲಿ ಕೊಡ್ತೀವಿ. ಬಹಳ ದಿವಸಗಳ ನಮ್ಮ ಜನಗಳ ಬೇಡಿಕೆ ಇದು. ನಮ್ಮ ಪಟ್ಟಣದಲ್ಲಿ ವಾಸ ಮಾಡ್ತಕ್ಕಂಥ ಬೇಡಿಕೆ. ಇಲ್ಲೂ ಜಾಗ ಸಿಕ್ಕಲ್ಲ ಅಂತಂದ್ರೆ ನಾವೇನು ಮಾಡೋಕ್ಕಾಗಲ್ಲ. ಸ್ವಲ್ಪ ಒಂದು 2 ಕಿಲೋಮೀಟರ್ 3 ಕಿಲೋಮೀಟರ್ 4 ಕಿಲೋಮೀಟರ್ ಸುತ್ತಮುತ್ತ ಇರ್ತಕ್ಕಂಥ ಕಡೆ ಅವ್ರಿಗೂ ಕೂಡ ಪಟ್ಟಣದವ್ರಿಗೂ ಕೂಡ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಆಶ್ರಯ ಸೈಟ್ ಅನ್ನು ಕೂಡ ಕೊಡ್ತಾ ಇದ್ದೀವಿ. ಇದು ಮಾಗಡಿ ಪಟ್ಟಣದ ಅಭಿವೃದ್ಧಿ. ತಾಯಿ ಮಕ್ಕಳ ಹಾಸ್ಪಿಟಲ್ ಆಮೇಲೆ ಹೇಳ್ತೀನಿ, ಅದು ಮುಂಚೂರು ಮಾಡ್ಬಿಟ್ಟು ಹೇಳ್ತೀವಿ. ಪ್ರಯತ್ನ ನಡೀತಾ ಇದೆ. ಅಂಬೇಡ್ಕರ್ ಭವನ ಅದಕ್ಕೂ ಚಾಲನೆ ಕೊಟ್ಟಿದ್ದೀವಿ. ಅಂಬೇಡ್ಕರ್ ಭವನ ಹೊಡೆದೋಯ್ತಲ್ಲಿ, ಆ ರಸ್ತೆ ಅಗಲ ಮಾಡಕ್ ಹೋಗಿ ಅಂಬೇಡ್ಕರ್ ಭವನ ತೆಗಿತಾ ಇದೀವಿ. ಅವತ್ತು ಸರಿಯಾಗಿ ಕಟ್ಟಿಲ್ಲ. ಇವತ್ತು ಅದ್ಭುತವಾದಂತ ಅಂಬೇಡ್ಕರ್ ಭವನವನ್ನ ಕಟ್ತೇವೆ. ಪಕ್ಕದಲ್ಲೇ ಅದನ್ನೇ ಜಾಗನ ಶಿಫ್ಟ್ ಮಾಡ್ತಾ ಇದ್ದೇವೆ. ಏನು ಕಾಲೇಜ್ ಇದೆಯಲ್ಲ, ಇದು ಹಾಸ್ಪಿಟಲ್ ಎದುರುಗಡೆ ಒಂದು ಹೋಟ್ಲ್ ಇದೆಯಲ್ಲ, ಆ ಜಾಗದಲ್ಲಿ ಅಂಬೇಡ್ಕರ್ ಭವನ ಕಟ್ಟಬೇಕು. ಈ ಅಂಬೇಡ್ಕರ್ ಭವನ ಜಾಗವನ್ನ ಮುನ್ಸಿಪಾಲಿಟಿ ಅವರಿಗೆ ಹ್ಯಾಂಡ್ ಓವರ್ ಮಾಡಿ ಅದನ್ನ ಅವ್ರ ಏನ್ ಉಪಯೋಗಿಸ್ಕೊಳ್ಳಿ ಅಂತಿಲ್ಲ. ಯಾಕಂದ್ರೆ ರೋಡ್ ಪಕ್ಕದಲ್ಲಿ ಅಂಬೇಡ್ಕರ್ ಭವನ ಬೇಡ, ಒಳಗಡೆ ಕಟ್ಟಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಈಗಾಗಲೇ ಅದಕ್ಕೂ 5 ಕೋಟಿಗೆ ಚಾಲನೆಯನ್ನ ಮಂಜೂರಾತಿಯನ್ನು ಕೊಟ್ಟಿದ್ದಾರೆ. ಅದನ್ನು ಕೂಡ ವಿಶೇಷವಾಗಿ ಅಂಬೇಡ್ಕರ್ ಭವನವನ್ನ ಅಭಿವೃದ್ಧಿಯನ್ನ ಮಾಡ್ತಾ ಇದ್ದೇವೆ. ಅಂಬೇಡ್ಕರ್ ಭವನ ಏನು ಒಡೆದೋಗಿತ್ತು ಅದನ್ನ ಹೊಸದಾಗಿ ಕಟ್ಟೋದಕ್ಕೆ ಅದು ಕೂಡ ಪ್ರಯತ್ನ ಮಾಡಿದ್ದೇವೆ. ಇದು ಮಾಗಡಿ ಪಟ್ಟಣದ ಕೆಲಸ. ಹಾಸ್ಪಿಟ್ಲ್ ವಿಚಾರ ಅದ್ರ ಆಲೋಚನೆಗಳಿದ್ದಾವೆ. ಮುಂಚೂರು ಮಾಡ್ಬಿಟ್ಟು ಹೇಳ್ಬೇಕು, ಬಿಲ್ಡೆ ಹೊಡ್ಕೊಂಡು ಹೇಳಿದ್ರೆ ಆಗಲ್ಲ. ಎಲ್ಲರೇ ಪ್ರೆಸ್ ಮೀಟ್ ಮಾಡಿದ್ರೆ ಎಲ್ಲರೇ ಮಾಡಿದ್ದೀರಾ ಅಂತೀರಾ ನೀವು. ಈಗಾಗಲೇ ಅದನ್ನ CM ಗಮನಕ್ಕೆ ತಂದಿದ್ದೀವಿ, ದಿನೇಶ್ ಗುಂಡ್ರಾವ್ ಅವ್ರ ಗಮನಕ್ಕೆ ತಂದಿದ್ದೀವಿ. ಆಗ್ಬೇಕು ತಾಯಿ ಮಕ್ಕಳ ಹಾಸ್ಪಿಟ್ಲು ಬಹಳ ದಿವಸಗಳ ಕಲ್ಸಿದ್ದು ಅಂತ. ತಾಯಿ ಮಕ್ಕಳ ಹಾಸ್ಪಿಟ್ಲಿಗೆ ಇವರು ರಿಪೋರ್ಟ್ಗಳು ಸರಿಯಾಗಿ ಕಳಿಸಿಲ್ಲ. ಇಲ್ಲಿಂದ ಎಷ್ಟು ಹೆರಿಗೆ ಆಯ್ತವೆ ಅಂತ. ಬರೀ ಹೆರಿಗೆ ಅಂದ್ರೆ ಮಾಗಡಿಲಾಗ್ತಕ್ಕಂಥ ಹೆರಿಗೆ ಇಲ್ಲ, ಸೋಲೂರಿಲಾಗೋ ಹೆರಿಗೆ ಇಲ್ಲಿಗೆ ಬರ್ತದೆ, ಕುದೂರ್ಲಾಗೋ ಹೆರಿಗೆ ಇಲ್ಲೇ ಬರ್ತದೆ, ತಿಪ್ಸೋದ್ರದಲ್ಲಾಗೋ ಹೆರಿಗೆ ಇಲ್ಲಿಗೆ ಬರ್ತದೆ. ಪಕ್ಕದಲ್ಲಿ ಇಲ್ಲಿಂದ ಎಷ್ಟು ಜನ ಇದಕ್ಕೆ ಹೋಗ್ತಾರೆ ಸುತ್ತಮುತ್ತ ಹಾಸ್ಪಿಟ್ಲ್ಗಳಿಗೆ ಬಡವರು ಅಂತಕ್ಕಂಥದ್ದನ್ನು ಕೂಡ ಮಾಹಿತಿ ಇವ್ರು ಸರಿಯಾಗಿ ಕೊಟ್ಟಿಲ್ಲ. ಅಧಿಕಾರಿಗಳ ಮಾಹಿತಿ ಕೊಡ್ತಾ ಇದ್ದ ನಮ್ಗೆ ಆಗಿಲ್ಲ. ಈಗ ಅವೆಲ್ಲ ಸಂಗ್ರಹ ಮಾಡ್ತಾ ಇದೀವಿ ಮಾಹಿತಿಗಳು, ಎಲ್ಲೆಲ್ಲಿ ಹೊರಗಡೆ ಎಲ್ಲೆಲ್ಲಿ ಹೋಗ್ತಾವ್ರೆ, ಏನ್ ಮಾಡ್ತಾವ್ರೆ ಅಂತೇಳಿ. ಈಗ ಅದನ್ನ ಒಂದು ತಾಯಿ ಮಕ್ಕಳ ಹಾಸ್ಪಿಟ್ಲಿಗೆ ಏನೋ ಜಾಗ ರಿಸರ್ವ್ ಮಾಡ್ಬಿಟ್ಟಿದೀವಿ ಅಂತ ನೀವೇ ಪೇಪರ್ ಹಾಕಿದ್ರಿ. ಎಲ್ಲ ಏನು ರಿಸರ್ವ್ ಮಾಡ್ತೀರಲ್ಲ, ಯಾರೋ ಪೇಪರ್ ಹಾಕಿದ್ರಲ್ಲ, ಜಾಗ ತಾಯಿ ಮಕ್ಕಳ ಹಾಸ್ಪಿಟ್ಲ್ ರಿಸರ್ವ್ ಆಗ್ಬಿಟ್ಟದೆ. ಬಾಲ್ಕೃಷ್ಣ ಬುಲ್ಡೆ ಹೊಡಿತಾವ್ರಿ, ಸುಳ್ಳು ಹೇಳ್ತಾವ್ರ. ಯಾರೋ ಇದರಲ್ಲಿ ಹಾಕ್ಬಿಟ್ಟಿದ್ರು, ಫೇಸ್ಬುಕ್ ಎಲ್ಲ ಹಾಕ್ಬಿಟ್ಟಿದ್ರು. ಅದೇ ಎಲ್ಲದೇ ಅಂತ ದಯಮಾಡಿ ತಿಳಿಸಿದ್ರೆ ಅವ್ರಿಗೊಂದು ದೀರ್ಘ ದಂಡ ನಮಸ್ಕಾರ ಹೊಡಿತೀವಿ. ನಾವು ಬುಲ್ಡೆ ಹೊಡಿಯೋರಲ್ಲ, ಕೆಲಸ ಮಾಡೋರು. ಇದ್ರೆ ಹೇಳಿ, ಅವ್ರಿಗೆ ಶಬಾಸ್ಗಿರಿ ಕೊಡೋಣ. ಯಾರು ಮಾಡವ್ರೆ ಅವ್ರಿಗೆ ಶಬಾಸ್ಗಿರಿ ಕೊಡೋಣ. ನಾವು ಅದರಲ್ಲಿ ಕೆಲಸ ಮಾಡೋರಿಗೆ ನಾವು ತಾರತಮ್ಯ ಮಾಡಲ್ಲ, ನಾವು ಅಸೂಯೆ ಪಡಲ್ಲ.
ಅವರು ಕೂಡ ನಮ್ಗೆ ಮಾರ್ಗದರ್ಶನ ಮಾಡಿದ್ರೆ ನಾವೇನು ಸರ್ವಜ್ಞರಲ್ಲ, ಎಲ್ಲವನ್ನು ಬಲ್ಲವರಲ್ಲ, ನಾವು ದಡ್ರೆ, ನಾವು ಕಲಿಬೇಕಾಗಿರೋದು ಬೇಜಾನಿದೆ. ಬೇರೆಯವರು ಮಾಜಿ ಶಾಸಕರುಗಳು ಯಾರಾದರೂ ನಮಗೆ ಮಾರ್ಗದರ್ಶನ ಮಾಡಿದ್ರೆ ಅದನ್ನು ಸ್ವೀಕಾರ ಮಾಡ್ತೀವಿ. ಅವನು ಹೇಳ್ಬಿಟ್ಟವ್ರೆ, ಅವ್ನು ಮಾಡ್ಬಿಟ್ಟವ್ರೆ, ನಾನೇ ಇಲ್ಲ. ನಮ್ಮ ಉದ್ದೇಶ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು. ಮಾರ್ಕೆಟು ಈಗಾಗಲೇ ಅದಕ್ಕೆ ಚಾಲನೆ ಕೊಟ್ಟಿದ್ದೇನೆ. IDSFT ಜಾಗದಲ್ಲಿ ಈಗಾಗಲೇ ಮಾರ್ಕೆಟ್ಗೆ ನಾವು ಇದಕ್ಕೆ ಹಣ ನಾವು ಲೋನ್ ತಗೋಬೇಕು ಅಂತ 1% ಇಂಟ್ರೆಸ್ಟ್ ಇಲ್ಲ 2% ಇಂಟ್ರೆಸ್ಟ್ ಲೋನ್ ಕೊಡ್ತಾರೆ. ಈಗ ಮಾರ್ಕೆಟ್ಗೆ ಈಗಾಗಲೇ ನಾನು ಎಸ್ಟಿಮೇಟ್ ಎಲ್ಲ ರೆಡಿ ಮಾಡಿಸಿದ್ದೀನಿ. ಬಹಳ ಅತ್ಯಂತ ಅದ್ಭುತವಾದಂಥ ಮಾರ್ಕೆಟನ್ನು ಮಾಡಬೇಕು. ಒಬ್ಬೊಬ್ಬರನ್ನ ಒಂದೊಂದು ಕಡೆ ಶಿಫ್ಟ್ ಮಾಡಬೇಕು. ಒಳಗಡೆ ಗಾಡಿಗಳು ಒಳಗಡೆ ಹೋಗ್ಬೇಕು. ಈ ಹ್ಯಾಪಿ ಆಟೋಗಳು, ಈ ಟೆಂಪೋಗಳೆಲ್ಲ ಒಳಗಡೆ ಅವರ ಅಂಗಡಿ ಮುಂದೆ ಹೋಗಿ ನಿಂತ್ಕೋಬೇಕು. ಆ ರೀತಿ ಎಸ್ಟಿಮೇಟ್ ಮಾಡಿಸ್ತಾ ಇದ್ದೀವಿ. ಇನ್ನೇನು ಕೆಲವೇ ದಿವಸಗಳಲ್ಲಿ ಮಾರ್ಕೆಟ್ಗೂ ಕೂಡ ಉತ್ತಮವಾದಂಥ ಒಂದು ಮಾರ್ಕೆಟ್ಗೆ ಚಾಲನೆಯನ್ನು ಕೊಡ್ತೇವೆ. ಅದನ್ನು ಕೂಡ ನಿಮ್ಗೆ ಮಾಹಿತಿ ಕೊಡ್ತೀನಿ ಎಲ್ಲೆಲ್ಲಿ ಮಾಡಿಸಿದ್ದೀವಿ ಅಂತೇಳಿ. ಈ ರಾಜ್ಯದಲ್ಲಿರ್ತಕ್ಕಂಥ ಉತ್ತಮವಾದಂಥ ಮಾರ್ಕೆಟ್ಗಳನ್ನ ಸರ್ವೆ ಮಾಡೋಕ್ಕೂ ಕೂಡ ಒಂದು ತಂಡವನ್ನು ಕಳಿಸಿದೆ. ಎಲ್ಲಿ ಒಳ್ಳೆ ಮಾರ್ಕೆಟ್ ಮಾಡೋರು ನೋಡ್ಕೊಂಬಂದ್ರಪ್ಪ, ಆ ಮಾದರಿನಲ್ಲಿ ಮಾಡೋಣ ಅಂತೇಳಿ ನಾವು ಮಾರ್ಕೆಟ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಇದನ್ನು ಕೂಡ ಚಾಲನೆ ಕೊಡ್ತೀವಿ. ಎಷ್ಟು ದಿವಸದಲ್ಲೂ ಕೊಟ್ಟಿರೋದು ಚಾಲನೆ? 6 ತಿಂಗಳು ಚಾಲನೆ ಕೊಟ್ಟಿದ್ದೀವಿ. ಇದಲ್ಲದೆ ಕುದೂರ್ಗೆ ಹೋಗೋಣ. ಈಗ ಕುದೂರಿನಲ್ಲಿ KPSC ಶಾಲೆ ನಾವು ಗೆದ್ದ ತಕ್ಷಣನೇ ಟೊಯೋಟೋದವ್ರನ್ನ ಹೇಳ್ಕೊಂಡ್ಬಂದು CSR ಫಂಡಲ್ಲಿ 10 ಕೋಟಿ ಅನುದಾನನ ಮಂಜೂರು ಮಾಡಿಸಿದ್ದೀವಿ. ಈಗ ಎಕ್ಸಾಮ್ ಮುಗೀತು, ಈಗ ಬಿಲ್ಡಿಂಗ್ ಹೊಡೆದು ಅವರು ಟೊಯೋಟೋ ಕಂಪ್ನಿಯವರು ಅದನ್ನ ಕಟ್ತವ್ರೆ. ಬರೀ ಒಂದೇ ಅಲ್ಲ KPSC ಶಾಲೆ ಆಗಿರ್ತಕ್ಕಂಥದ್ದು. ನನ್ನ ಕ್ಷೇತ್ರದಲ್ಲಿ 5 KPSC ಶಾಲೆ ಕೊಟ್ಟವ್ರೆ MP ಅವರು. KPSC ಶಾಲೆ ಅಂತಂದ್ರೆ ನಮ್ಮ ಬಡವ್ರ ಮಕ್ಕಳುಗಳು 1ನೇ ತರಗತಿಯಿಂದ 12ನೇ ತರಗತಿವರೆಗೂ ಕಂಪ್ಲೀಟ್ ಆಗಿ, ಅದು ಕಂಪ್ಯೂಟರ್ ಇರ್ಬೋದು, ಅದು ಎಲ್ಲ ಸಬ್ಜೆಕ್ಟ್ ಇರ್ಬೋದು, ಇಂಗ್ಲಿಷ್ ಮೀಡಿಯಂ ಇರ್ಬೋದು, ಲ್ಯಾಬ್ಗಳಿರ್ಬೋದು, ಎಲ್ಲವನ್ನು ಕೂಡ ಕಂಪ್ಲೀಟ್ ಆಗಿ ಯಾರ್ಯಾರು ದೊಡ್ಡ ದೊಡ್ಡ ಉದ್ಯಮಿಗಳವರಲ್ಲ ಅವ್ರ ಹತ್ರ ನಾವು ನಮ್ಮ ಪಾರ್ಟಿ ಫಂಡ್ ಕೊಡಿ ಅಂತ ಕೇಳಿಲ್ಲ. ನಾವು ಬಾಂಡ್ ರೈಸ್ ಮಾಡಿಲ್ಲ ಅವ್ರ ಹತ್ರ ಎಲ್ಲ. ನಾವು ಪಾರ್ಟಿ ಫಂಡ್ ಕೊಡಿ ನಿಮ್ಗೆ ಸಹಾಯ ಮಾಡ್ತೀವಿ ಅಂತ ನಾವು ನಮ್ಮ MP ಅವ್ರು ಕೇಳಿರ್ತಕ್ಕಂಥದ್ದು. ನನ್ನ ಕ್ಷೇತ್ರದಲ್ಲಿ ನಾನು ಇನ್ನು 5 ವರ್ಷ ಅವಧಿನಲ್ಲಿ 100 KPS ಶಾಲೆಗಳನ್ನು ಮಾಡಬೇಕು ಅಂತೇಳಿ ಪ್ರಥಮ ಹಂತವಾಗಿ 20 ಮಾಡಿದ್ದಾರೆ. 20ರಲ್ಲಿ 5 ನನಗೆ ಕೊಟ್ಟಿದ್ದಾರೆ. 5ರಲ್ಲಿ ಒಂದು ಶ್ರೀಗಿರಿಪುರದಲ್ಲಿ ಕೊಟ್ಟವ್ರೆ, ಇನ್ನೊಂದು ತಿಪ್ಸಂದ್ರದಲ್ಲಿ ಮಾಡ್ತಾ ಇದ್ದೀವಿ, ಒಂದು ಕುದೂರಿನಲ್ಲಿ ಮಾಡಿದ್ದೀವಿ, ಕೂಟ್ಗಲ್ ಹೋಬಳಿ ಜಾಲಮಂಗಲದಲ್ಲಿ ಮಾಡಿದ್ದೀವಿ, ಗೋಪಳ್ಳಿ ಬಿಡದಿ ಹೋಬಳಿ ಗೋಪಳ್ಳಿಯಲ್ಲಿ ಮಾಡಿದ್ದೀವಿ. ಇವೆಲ್ಲವನ್ನು ಕೂಡ 5 ಶಾಲೆಗಳನ್ನು ನನಗೆ ಕೊಟ್ಟಿದ್ದಾರೆ 20ರಲ್ಲಿ. ಇನ್ನು ಮುಂದಿನ ದಿವಸದಲ್ಲಿ ಇನ್ನೂ 20-15 ಶಾಲೆಗಳನ್ನ ಮಾಡ್ತೀವಿ. ಚಕ್ರವಾಯಿಲ್ ಒಂದು ಮಾಡ್ಬೇಕು, ನಾವು ಅಗಲಕೋಟೆ ಆ್ಯಂಡ್ಕೋಟೆಲ್ ಒಂದು ಮಾಡಬೇಕು, ಎಲ್ಲೆಲ್ಲಿ ಈಗ ಬಾಚನಟ್ಟಿ ಹತ್ರ ಒಂದು ಮಾಡಬೇಕು, ಆರತಿ ಸರ್ಕಲ್ ಹತ್ರ ಒಂದು ಮಾಡ್ಬೇಕು. ನಾವು ಎಲ್ಲೆಲ್ಲಿ ಜಾಗದ ಅವಶ್ಯಕತೆ ಲಭ್ಯತೆ ಆಧಾರದ ಮೇಲೆ ಸರ್ಕಲ್ಗಳಲ್ಲಿ ಯಾವ ರೀತಿ ಶ್ರೀಮಂತರ ಮಕ್ಕಳು ಬಸ್ಸಲ್ಲಿ ಹೋಗಿ ಓದ್ಕೊಂಬತ್ತಾರಲ್ಲ, ಹಾಗೆ ನಮ್ಮ ಬಡವ್ರ ಮಕ್ಕಳು ಕೂಡ ಓದಬೇಕು. ಆ ಆಲೋಚನೆಯನ್ನು ಇಟ್ಕೊಂಡು ಮಾಡಿದ್ದೇವೆ. ಇದು ಪ್ರಥಮ ಹಂತವಾಗಿ 5 KPS ಶಾಲೆಗಳನ್ನ ಮಂಜೂರಾತಿಯನ್ನ ಕೊಡಿಸಿದ್ದೇವೆ. ಇದೇನಾದ್ರು ನಿಮ್ಗೆ ಅಂಕಿ ಅಂಶ ಸಮೇತ ಕೊಡ್ತೀವಿ ಎಲ್ಲೆಲ್ಲ ಆಗದೆ ಅಂತೇಳಿ. ಅದು ಮಂಜೂರಾಗಿ ನಾವು ಉದ್ಘಾಟನೆ ಮಾಡಿದ್ರು ರಾಮನಗರದಲ್ಲಿ. ಮೊನ್ನೆ ಬಂದು ಉದ್ಘಾಟನೆ ಆಯಿತು, ತಾವೆಲ್ಲ ಬಂದಿದ್ದೀವಿ ಅಂತ ಕಾಣಿಸ್ತದೆ. ಮಾಧ್ಯಮದವರೆಲ್ಲ ಬಂದಿದ್ರು ಅಲ್ಲಿಗೆ. ಉದ್ಘಾಟನೆ ಕೂಡ ಮಾಡಿದ್ದೀವಿ. ಈಗ 5 ಶಾಲೆ ಪ್ರಾರಂಭ ಮಾಡ್ತಾ ಇದ್ದೀವಿ. ಅದೇ ಇನ್ನು 15 ಶಾಲೆ ಮಾಡ್ತೀವಿ. ಇದು ಒಂದು ಭಾಗ. ಕುದೂರಿನಲ್ಲಿ KPS ಶಾಲೆ ಜೊತೆಗೆ ರಾಮಲೀಲಾ ಮೈದಾನ, ಒಳ್ಳೆ ಪ್ಲೇ ಗ್ರೌಂಡು. ಹೋದಾಗೆಲ್ಲ ಬುಳ್ಳೆ ಹೊಡಿತಿದ್ದು ನಾವೇ. ಹಿಂದೆಲ್ಲ ಬುಳ್ಳೆ ನಾವು ಬಿಟ್ಟಿದ್ದೀವಿ ರೀಲು. ಅಲ್ಲೋಗಿ ನಮಗೆ ಓಟ್ ಹಾಕಿ ಗೆಲ್ಸ್ಬಿಡ್ರಿ, ನಾವೆಲ್ಲ ಕಂಪ್ಲೀಟ್ ಆಗಿ ಮಾಡ್ಬಿಡ್ತೀವಿ, ಇದನ್ನ ಮೈದಾನ ಅದ್ಭುತವಾಗಿ ಬದಲಾವಣೆ ಮಾಡ್ಬಿಡ್ತೀವಿ ಅಂತ. ಈಗ ರೀಲ್ ಬಿಟ್ಟಿರೋದು ನಿಜ ಆಗಿ ಬಂದದ. ಈಗ ಅದನ್ನ 6 ಕೋಟಿ ಮಂಜೂರು ಮಾಡಿಸಿದ್ದೀವಿ. ರಾಮಲೀಲಾ ಮೈದಾನನ ವಿಶೇಷವಾಗಿ ಇವತ್ತು ಬೆಂಗಳೂರಿನಲ್ಲಿ ನೀವು ಹೋದ್ರೆ ಆ BGS ವಿಜಯನಗರದ ಒಂದು BGS ಕ್ರೀಡಾಂಗಣ ಮಾಡೋರು ನೋಡಿರ್ಬೋದು. ಆ ಮಾದರಿನಲ್ಲಿ ರಾಮಲೀಲಾ ಮೈದಾನವನ್ನು ಅಭಿವೃದ್ಧಿಯನ್ನ ಮಾಡ್ತಾ ಇದ್ದೇವೆ. ಅದಕ್ಕೆ 6 ಕೋಟಿ ಹಣವನ್ನು ಬಿಡುಗಡೆ ಮಾಡಿಸಿದ್ದೇವೆ. ಅದಲ್ಲದೆ ಅಲ್ಲೂ ಕೂಡ ಒಂದು ಕೆರೆ ಇದೆ. ಆ ಕೆರೆಯನ್ನ ಆ ಜನಕ್ಕೆ ಅನುಕೂಲ ಆಗಬೇಕು ಅಂತೇಳಿ ಅದನ್ನು ಕೂಡ ಪ್ರಾಧಿಕಾರದ ಹಣದಲ್ಲಿ ಸುಮಾರು 5ರಿಂದ 6 ಕೋಟಿ ವೆಚ್ಚದಲ್ಲಿ ಅದನ್ನು ಕೂಡ ಅಭಿವೃದ್ಧಿ ಮಾಡ್ತಾ ಇದ್ದೇವೆ. ಅಲ್ಲೊಂದಷ್ಟು ಜನ ಇದನ್ನ ಹಾಕೊಂಡ್ಬಿಟ್ಟಿದ್ರು, ಏನೋ ಅಲ್ಲೆಲ್ಲ ಟೆಂಟ್ ಎಲ್ಲ ಕಟ್ಕೊಂಡ್ಬಿಟ್ಟಿದ್ರು, ಶೆಡ್ಗಳು ಹಾಕ್ಬಿಟ್ಟಿದ್ರು. ಅವ್ರನ್ನೆಲ್ಲ ಈಗ ಸ್ಥಳಾಂತರ ಮಾಡಲಿಕ್ಕೆ ಒಂದು ಜಾಗ ಹುಡುಕಿ ಅದನ್ನು ಮಾಡಿ ಲೇಔಟ್ ಮಾಡಿ ಅದನ್ನ ಅವ್ರನ್ನೆಲ್ಲ ಸ್ಥಳಾಂತರ ಮಾಡಿ ಅದನ್ನ ಈಗ ಅಭಿವೃದ್ಧಿ ಮಾಡಲಿಕ್ಕೆ ಅದನ್ನ ಮಾಡ್ತಾ ಇದ್ದೀವಿ. ಬಹಳ ದಿನಗಳ ಬೇಡಿಕೆ ಒಂದು ಒಳ್ಳೆ ಬಸ್ ಸ್ಟ್ಯಾಂಡ್ ಆಗಬೇಕು ಕುದೂರ್ಗೆ. ಬಸ್ ಸ್ಟ್ಯಾಂಡ್ಗೆ ಈಗಾಗಲೇ ರಾಮಲಿಂಗರೆಡ್ಡಿ ಅವರು, ನಮ್ಮ ಸಾರಿಗೆ ಸಚಿವರು, ನಮ್ಮ ಉಸ್ತುವಾರಿ ಸಚಿವರು ಅನುಮತಿ ಕೊಟ್ಟವ್ರೆ. ಒಂದು ಒಳ್ಳೆ ಬಸ್ ಸ್ಟ್ಯಾಂಡ್ ಮಾಡ್ತಾ ಇದ್ದೀವಿ. ಒಂದು ಒಳ್ಳೆ ಡಿಪೋ ಮಾಗಡಿನಲ್ಲಿ ಯಾವ ರೀತಿ ಡಿಪೋ ಐತೆ ಬಸ್ ಸ್ಟ್ಯಾಂಡ್ ಐತೆ ಅದೇ ಮಾದರಿನಲ್ಲಿ ಕುದೂರಿನಲ್ಲಿ ಒಂದು ಡಿಪೋ ಬಸ್ ಸ್ಟ್ಯಾಂಡು. ಡಿಪೋದವ್ರು ಎಲ್ಲೂ ಕುದೂರಿನವರು ನಮ್ಗೆ ಅಲ್ಲಿಂದ ಬಸ್ ಬಿಡಿ, ನಮ್ಗೆ ತುಮಕೂರಿಂದ ಬಿಡಿಸಿ, ನಮ್ಮ ಮಾಗಡಿಯಿಂದ ಬಿಡಿಸಿ ಅಂತ ಕೇಳಂಗಿಲ್ಲ. ಅವರೇ ಡಿಪೋ
ಅಲ್ಲೇ ಬಸ್ ಇರ್ತವೆ. ಅವ್ರಿಗೆ ಎಲ್ಲ ಅನುಕೂಲ ಆಯ್ತದೋ ಆ ದಿಕ್ಕಿಗೆ ಹೋಗ್ಬೋದು. ತುಮಕೂರು ಹೋಗೋರು ತುಮಕೂರು ಕಡೆಗೆ ಹಾಕ್ಸ್ಕೋಬೋದು, ಬೆಂಗಳೂರು ಕಡೆ ಬೆಂಗಳೂರು, ಮಾಗಡಿ ಬರೋರು ಮಾಗಡಿ, ಕುಣಗಲ್ ಬರೋರು ಕುಣಗಲು, ಈ ರೀತಿ ಹಾಕ್ಸ್ಕೋಬೋದು. ಇದು ಈಗಾಗಲೇ ಮಂಜೂರಾತಿ ಆಗಿರ್ತಕ್ಕಂಥದ್ದು. ನಮ್ಮ KSRTC ಚೇರ್ಮನ್ ಆದಂಥ ವಾಸೂರ್ ಅವರು ಕೂಡ ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಇನ್ನೊಂದು 3-4 ತಿಂಗಳಲ್ಲಿ ಅದಕ್ಕೆ ಶಂಕುಸ್ಥಾಪನೆ ಕಲ್ಲು ಇನ್ನೇನು ಇಡ್ತಿದ್ದೋ. ಸ್ವಲ್ಪ ಚುನಾವಣೆ ಬೇಗ ಘೋಷಣೆ ಆಗೋದು ಮಾಡ್ಲಿಕ್ಕಾಗಿಲ್ಲ. ನಮಗೆ ಪುಟ್ಟಣ್ಣ ಚುನಾವಣೆ 2 ತಿಂಗಳು ತಿಂದುಬಿಡ್ತು ನಮಗೆ. ಇದು ನಮ್ಗೆ ಡ್ರಾಬ್ಯಾಕ್, ಮೇನ್ ಡ್ರಾಬ್ಯಾಕ್. ನಮ್ಗೆ 6ನೇ ಗ್ಯಾರಂಟಿಗೂ ಮೇನ್ ಡ್ರಾಬ್ಯಾಕ್ ಅದೇ. ಸರಿಯಾಗಿ ತೋರ್ಸೋಕ್ಕಾಗಲ್ಲ 6ನೇ ಗ್ಯಾರಂಟಿನ, ಅದು ಮೇನ್ ಡ್ರಾಬ್ಯಾಕ್. ಇದು ಅದೇನೆ, ಇದು ಅದೇ ಮೇನ್ ಡ್ರಾಬ್ಯಾಕ್ ಆಗಿ ಅದನ್ನ ಕುದುರ್ನಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಅದಲ್ಲದೆ ಏನು 2 ಹಾಸ್ಪಿಟ್ಲ್ಗಳನ್ನ ಅಪ್ಗ್ರೇಡ್ ಮಾಡಿಸ್ತಾ ಇದ್ದೀವಿ. ಅಪ್ಗ್ರೇಡ್ ಮಾಡಿಸಿದೆ ಇನ್ನೇನೆ, ಅದನ್ನ ವಿದ್ಯುಕ್ತವಾಗಿ ಚಾಲನೆ ಕೊಟ್ಟಿರಲಿಲ್ಲ. ಒಂದು ತಿಮ್ಸಂದ್ರ ಹಾಸ್ಪಿಟ್ಲು, ಒಂದು ಕುದುರು ಹಾಸ್ಪಿಟ್ಲು. ಅದು 10 ಬೆಡ್ ಇತ್ತು ಮೊದಲು, 30 ಬೆಡ್ಗೆ ಅಪ್ಗ್ರೇಡ್ ಮಾಡಿಸಿದ್ದೀನಿ. ಅದನ್ನ ಚಾಲನೆ ಕೊಟ್ಟಿರಲಿಲ್ಲ, ಅದಕ್ಕೆ ಅಪ್ರೂವಲ್ ಸಿಕ್ಕಿರಲಿಲ್ಲ. ಅದನ್ನು ಕೂಡ DK ಸುರೇಶ್ ಅವರ ಪ್ರಯತ್ನದಿಂದ ಅಪ್ರೂವಲ್ ಸೆಕ್ರೆಟರಿ ಹತ್ರ ಇದೆ. ಒಂದು ಸಿಗ್ನೇಚರ್ ಹಾಕ್ಬೇಕು. ಅಪ್ರೂವಲ್ ಆದರೆ 24 ಗಂಟೆ ಡಾಕ್ಟ್ರು ಸರ್ವಿಸು ಎಲ್ಲಾನು ಇಲ್ಲಿ ಮಾಗಡಿನಲ್ಲಿ ಯಾವ ರೀತಿ ಸಿಗ್ತದೆ, ಕುದೂರಿನಲ್ಲೂ ತಿಪ್ಸೋದ್ರದಲ್ಲೂ ಆ ರೀತಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಅದನ್ನು ಕೂಡ ನಾವೀಗ ಚಾಲನೆಯನ್ನ ಕೊಟ್ಟಿದ್ದೇವೆ. ಇದು ಇಷ್ಟು ಜೊತೆಗೆ ಇವ್ರು ಏನ್ ಮಾಡಿದ್ರಿ, ಎಲ್ಲ ಗ್ಯಾರಂಟಿ ಕೊಟ್ಬಿಟ್ರು, ಇದು ಗ್ಯಾರಂಟಿ ಕೊಟ್ಬಿಟ್ರು ಅಂತ. ಇನ್ ಗ್ಯಾರಂಟಿ ವಿಚಾರ ನಾವು ಭಾಷೆದಲ್ಲಿ ಜಾಸ್ತಿ ಆಗ್ಬಿಟ್ಟಿದೆ ಬಿಡಿ. BJP ಅವ್ರು ಏನ್ ಕೊಟ್ರು, ಚೋಮ್ ಕೊಟ್ರು, ನಾವೇನ್ ಕೊಟ್ಟು ಗ್ಯಾರಂಟಿ ಕೊಟ್ಟು ಅಂತ ಹೇಳ್ಬಿಟ್ಟಿದೀವಿ. ಅದನ್ನ ಇನ್ನು ಜಾಸ್ತಿ ಹೇಳೋದು ಚೆನ್ನಾಗಿರಲ್ಲ. ಅದು ಈಗ ರಸ್ತೆಗಳ ಅಭಿವೃದ್ಧಿ ತೋರಿಸ್ರಿ, ಎಲ್ಲ ಬಿಡೋ ಎಲ್ಲ ಪುಳ್ಳೆ ಹೊಡಿದವ್ರು ಬರೀ ಸುಮ್ಮನೆ ಪೂಜೆ ಮಾಡ್ತವ್ರೆ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಇದು ಯಾವ್ದಾದ್ರು ಒಂದು ಸುಳ್ಳಿದ್ರೆ ಜನ ಓಟ್ ಹಾಕೋದ್ ಬಿಡ, ನಾವು ನಾಳೆ ರಾಜಕೀಯ ಮಾಡ್ತೀವಿ. ಇವೆಲ್ಲ ಟೆಂಡರ್ ಆಗಿರ್ತಕ್ಕಂಥದ್ದು 140 ಕೋಟಿ ಕೇವಲ 6 ತಿಂಗಳಲ್ಲಿ. MP ಅವರ ಸಾಧನೆ ಬ್ರಿಡ್ಜ್ ಇರ್ಬೋದು, ಬ್ರಿಡ್ಜ್ಗಳಿರ್ಬೋದು, ರಸ್ತೆಗಳಿರ್ಬೋದು, ಊರುಗಳಲ್ಲಿ 50 ಲಕ್ಷದಿಂದ 1 ಕೋಟಿ ಕೆಲಸ ಇರ್ಬೋದು. MP ಅವರು ಒಂದು ಮಾತು ಹೇಳಿದ್ದಾರೆ, ಯಾವ್ಯಾವ ಗ್ರಾಮದಲ್ಲಿ ನಮಗೆ 100 ಓಟ್ಗಿಂತ ಜಾಸ್ತಿ ಲೀಡ್ ಬರ್ತದೆ 1 ಕೋಟಿ, 50 ಓಟ್ಗಿಂತ ಜಾಸ್ತಿ ಲೀಡ್ ಬರ್ತದೆ 50 ಲಕ್ಷ. ಇದನ್ನು ಕೊಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ. ನಮ್ಮ ಕಾರ್ಯಕರ್ತರಿಗೆ ಹೇಳ್ತಾ ಇದ್ದೀವಿ, ನಮ್ಮ ಜನಗಳಿಗೆ ಹೇಳ್ತಾ ಇದ್ದೀವಿ, ನೀವು ಬೇರೆ ಯೋಚನೆ ಮಾಡಬೇಡಿ. 10 ವರ್ಷ ಆಯ್ತು ಮೋದಿ ಬಂದು ಏನು ಕೊಡ್ಲಿಲ್ಲ. ಬರೀ ಟಾಟಾ ಬೈ ಬೈ, ಟಾಟಾ ಬೈ ಬೈ. ಏನು ಒಂದು ಹೇಳಿ, ಒಂದೇನಾದ್ರೂ ಮೋದಿಯಿಂದ, ಮೋದಿ ಸರ್ಕಾರದಿಂದ ಏನಾದ್ರು ಒಂದು ಬಂದಿದ್ರೆ, BJP ಸರ್ಕಾರದಿಂದ ಒಂದು ಅನುಕೂಲ ಆಗಿದ್ರೆ, ಯಾರಿಗಾರ ಬಡವರು 1 ಪೈಸಾ ಬಂದಿದ್ರೆ, ಯಾರಿಗಾರ ಒಂದು ಅನುಕೂಲ ಆಗಿದ್ರೆ ದಯಮಾಡಿ ಹೇಳ್ಬೇಕು. ಏನು ಕೊಟ್ಟಿಲ್ಲ. ಅವ್ರು ಕೊಟ್ಟಿರ್ತಕ್ಕಂಥದ್ದು ಕರ್ನಾಟಕಕ್ಕೆ ದೊಡ್ಡ ಚೊಂಬು. ಅದಕ್ಕೆ ಅವ್ರು ಓಟ್ ಹಾಕ್ಬೇಡಿ, ನಮ್ಗೆ ಮಾಡಿ, ನಮ್ಗೆ ಓಟ್ ಕೊಡಿ, ಲೀಡ್ ಕೊಡಿ. ನಾವು ಇವೆಲ್ಲ ಕೆಲಸ ಮಾಡಿ MLA ಎಲೆಕ್ಷನ್ ನಿಮ್ಮ ಮುಂದೆ ಓಟ್ ಕೇಳಕ್ ಬರ್ತೀವಿ. ಇದ್ರ ಓಟ್ ಕೇಳಕ್ ಬರಲ್ಲ. ನೀರಾವರಿ ವಿಚಾರ ಇರ್ಬೋದು, ರಸ್ತೆ ಅಭಿವೃದ್ಧಿ ವಿಚಾರ ಇರ್ಬೋದು. ಈಗ ನಾನು ಬೇರೆ KRDC ಚೇರ್ಮನ್ ಮಾಡ್ಬಿಟ್ಟಾರೆ, ಇರಬರ ಬ್ರಿಡ್ಜ್ ಎಲ್ಲ ಮುಗಿಸ್ಬೇಕು, ಇರಬರ ಪಿಡಬ್ಲ್ಯೂಡಿಗಳೆಲ್ಲ ಮುಗಿಸ್ಬೇಕು. ನಾವು ನೀನು ಯಾವ ಸಿಮೆ ಚೇರ್ಮನ್ ಅಂತ ನಮ್ಗೆ ಬೈತಾರೆ. ಈಗ ತಿಪ್ಸಂದ್ರದ ರೋಡು, ತಿಪ್ಸಂದ್ರ ಏರ್ಪೋರ್ಟ್ ಇಂದ ಸುಗ್ನಳ್ಳಿಗೆ ಹೋಗೋ ರಸ್ತೆ ಇರ್ಬೋದು, ಈಗಾಗಲೇ ನಮ್ಮ ಕುದೂರಿಂದ ಶಿವಗಂಗೆ ಹೋಗ್ತಕ್ಕಂಥ ರಸ್ತೆ ಇರ್ಬೋದು. ಇವೆಲ್ಲವನ್ನ ಪ್ಲಾನ್ ಬಿಡದಿ ಹೋಬಳಿನಲ್ಲಿ ಅನೇಕ ಪಿಡಬ್ಲ್ಯೂ ರಸ್ತೆಗಳು ಪ್ಲಾನ್ ಮಾಡ್ಕೊಂಡಿದ್ದೀವಿ, ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಆ ಪ್ಲಾನ್ಗಳೆಲ್ಲ ಅನುಷ್ಠಾನ ಆಯ್ತವೆ. ನಾನೇ ಚೇರ್ಮನ್ ಅಲ್ಲಪ್ಪ, ನನ್ನ ಕೈಲಿ ಇರ್ತದೆ, ನಾನೇ ಮಾಡ್ಬೋದು. ಸ್ವಲ್ಪ ಜಾಸ್ತಿ ಶೇರ್ ತಗೋಬಹುದು. ಆರ್ವಿ ರಾಮನಗರ ರಸ್ತೆ ಈಗ KCP ಅಂತ ಕೂಡ ಕೇಳಿದೀವಿ. MP ಅವ್ರು ಹೇಳೋರೆ, ಕನಕಪುರದಿಂದ ಇವತ್ತು ಇಲ್ಲಿಂದ ಹೊಸಪೇಟೆ ಸರ್ಕಲ್ ಇಂದ ಶಿವಗಂಗೆ ಕಡೆ ಮಾಡಿಬಿಟ್ಟಿದ್ರಲ್ಲ, ಈ ಅರ್ಧ ರಸ್ತೆನ ಇಲ್ಲಿಂದ ಕನಕಪುರದವರೆಗೂ ಈ KCP 6 or 7 ಐತಿ. ಈಗ ಅದನ್ನ ತಗೊಳಕ್ ಈಗಾಗಲೇ ಅದಾಗಲೇ 7 KCP 7 ತಗೋಬೇಕು ಅಂತ ಈಗಾಗಲೇ ಅದನ್ನ ಮೀಟಿಂಗ್ ನಲ್ಲಿ ಈಗಾಗಲೇ ಪ್ರಸ್ತಾಪ ಮಾಡಿ ಸೇರ್ಸವ್ರೆ. ಅದನ್ನ ಆ ರಸ್ತೆ ಕೂಡ ಮಾಡ್ತೀವಿ ಇಲ್ಲಿಂದ ಕನಕಪುರದವರೆಗೂ. ಯಾರು 100 ಮತ ಲೀಡ್ ಕೊಡ್ತಾರೆ ಅವ್ರ ಗ್ರಾಮಕ್ಕೆ ಅಭಿವೃದ್ಧಿಗೆ 1 ಕೋಟಿ ದುಡ್ಡು ಕೊಡ್ತೀವಿ. ಇನ್ನೊಂದ್ಸರಿ ಹೇಳ, ನಿಮ್ಗೆ ಗೊತ್ತು ನೀವು ಯಾಕೆ ಹೇಳ್ತಾ ಇದ್ದೀರಾ ಅಂತ. ಕೊಡದೇ ಏನ್ ಮಾಡ್ತೀರಾ ಅಂತ. ನೀವು ಕೊಡದೇ ಇದ್ರು ಮಾಡ್ತೀವಿ ಅಭಿವೃದ್ಧಿ. ಈಗ ಯಾವ ಮಗ ಜಾಸ್ತಿ ಅಪ್ಪ ಅಮ್ಮ ಪ್ರೀತಿಸ್ತಾರೆ, ಆ ಮಗನವರು ನೋಡ್ಕೋಬೇಕಾಗಿರೋದು. ಅಪ್ಪ ಅಮ್ಮ ಸರಿಯಾಗಿ ನೋಡ್ಕೊಂಡ್ರೆ ಅಪ್ಪ ಅಮ್ಮ ಏನ್ ಮಾಡ್ಬೇಕು ಹೇಳ್ರಿ. ಯಾವ ಮಗ ಅಪ್ಪ ಅಮ್ಮನ್ ಸಾಕ್ತಾನೆ, ಯಾವ ಮಗ ಅಪ್ಪ ಅಮ್ಮನ್ ನೋಡ್ಕೊತಾನೆ, ಅವ್ನ ತಾನೇ ಜಾಸ್ತಿ ಆಸ್ತಿ ಕೊಡೋದು. ಇಟ್ಟಿರ್ತಾನೆ ಸಾಯಿಸೋರ್ಗೆ ಒಣಗಿಸೋರ್ಗೆ ಕೊಟ್ಟಾರೆ ಆಸ್ತಿಯಾ. ಮಗ ಏನಾದ್ರು ನನ್ನ ಸಾಯಗಾಲದಲ್ಲಿ ನೋಡ್ಕೊಂಡ್ಬಿಟ್ಟಲ್ಲ ಏನಾದ್ರು ಜನ ಅನ್ನೋ ಅಪ್ಪ ಅಮ್ಮದಿರೋ. ನಾನು ನಮ್ಮ ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೊಂಡ್ರೆ ಆಶೀರ್ವಾದ ಮಾಡಿ ನನ್ನ ಮಗ ನಾನು ಚೆನ್ನಾಗಿ ಸಾಕೊಂಡು ಅಪ್ಪ ಅಮ್ಮ ಒಳ್ಳೇದು ಮಾಡಿ ದೇವರು ಅವ್ನು ಚೆನ್ನಾಗಿಟ್ಟಿರ್ಲಿ, ಅವ್ನ ಕುಟುಂಬ ಅವ್ನ ಮಕ್ಕಳು ಒಳ್ಳೇದಾಗ್ಲಿ ಅಂತ ಜಾಸ್ತಿ ಆಸ್ತಿ ಬರೆಯಲ್ವಾ ಇಲ್ಲಲ್ಲಿ. ಇವನು ನನ್ನನ್ನು ನೋಡ್ಕೊಂಡು ಸಾಯಂಕಾಲದಲ್ಲಿ ನೋಡ್ಕೊಂಡಿರೋದಕ್ಕೆ ಇವ್ರಿಗೆ ಹೆಚ್ಚು ಪಾಲು. ಇವನು ನನ್ನ ಮಗ ಹುಟ್ಟಿದ್ಕೆ ಇವ್ರು ಏನೋ ಒಂದು ಕೊಡ್ಬೇಕು, ನನ್ನ ಮಗ ಹುಟ್ಟಿದ್ಕೆ ಅವ್ನು ಒಂಚೂರು ಕೊಡೋದು. ಹೆಚ್ಚು ಬಿಲ್ ಮಾಡಿದ್ರೆ
ಹೆಚ್ಚು ಪಾಲು ಹೇಳ್ಬಿಡ್ತೀನಿ, ಆಮೇಲೆ ಕೇಳಿರುತ್ತೆ ಹೆಚ್ಚು ಪಾಲು. ಹೀಗೆ ನಾವು ಕೂಡ ನಮ್ಗೆ ಯಾರು ಕಷ್ಟಕಾಲದ ಸಹಾಯ ಮಾಡ್ತಾರೆ, ಆಮೇಲೆ ನಾವು ಕೇಳ್ತಾ ಇರೋದು ಕೂಲಿ, ನಮ್ ಕೆಲಸ ಕೂಲಿ ಕೇಳ್ತಾ ಇದೀವಿ. ನಾವು ಕೇಳ್ತಾ ಇರೋದು ಕೂಲಿ ಕೊಡಿ, ಇನ್ನೂ ಜಾಸ್ತಿ ಕೆಲಸ ಮಾಡಿಸ್ಕೊಳ್ಳಿ, ಜಾಸ್ತಿ ಕೂಲಿ ಕೊಡಿ. ಕೆಲಸ ಜಾಸ್ತಿ ಮಾಡ್ತೀವಿ, ಎಲ್ಲಿ ಜಾಸ್ತಿ ಕೂಲಿ ಕೊಡ್ತದ ಅಲ್ಲಿ ಜಾಸ್ತಿ ಕೆಲಸ ಮಾಡ್ತೀವಿ. ಅದು ನಮ್ಮ ಅಭಿಪ್ರಾಯ ಅಷ್ಟೇ. ಅವ್ರು ಕೊಡೋದೇ ಇಲ್ಲ ಅಂತ ಹೇಳಿಲ್ಲ, ನಾವು ಅವ್ರಿಗೂ ಕೊಡ್ತೀವಿ. ಆದ್ರೆ ಜಾಸ್ತಿ ಕೂಲಿ ಕೊಟ್ಟವ್ರಿಗೆ ಜಾಸ್ತಿ ಕೆಲಸ ಮಾಡ್ತೀವಿ, ಕಡಿಮೆ ಕೂಲಿ ಕೊಟ್ಟವ್ರಿಗೆ ಕಡಿಮೆ ಕೆಲಸ ಮಾಡ್ತೀವಿ. ಅದನ್ನ ಹೇಳ್ತಾ ಇದೀವಿ ಅಷ್ಟೇ. ಇನ್ನ ಅಲ್ಪಸಂಖ್ಯಾತರ ವಿಭಾಗ ಇರ್ಬೋದು, SC ST ವಿಭಾಗ ಇರ್ಬೋದು, ಎಲ್ಲ ಕಡೆನೂ ಹಣ ಬಿಡುಗಡೆ ಆಯ್ತಾವೆ, ಎಲ್ಲಾ ಕಡೆನೂ ಮಾಡ್ತಾ ಇದೀವಿ. ಏನ್ ಮಾಡ್ಬಿಟ್ರಿ ಇವರು ಎಲ್ಲ 6 ತಿಂಗಳಲ್ಲಿ ಮಾಡ್ರೆ 140 ಕೋಟಿ. MP ಅವ್ರನ್ನ ಗೆಲ್ಸಿ 500 ಕೋಟಿ ತಗೋತೀವಿ. ಗ್ರಾಮೀಣ ಭಾಗದ ರಸ್ತೆಗಳ ಗ್ರಾಮಗಳ ಅಭಿವೃದ್ಧಿಗೆ 500 ಕೋಟಿ ತಗೋತೀವಿ. ಎಷ್ಟು ತಗೋತೀವಿ? 500 ಕೋಟಿ 4 ವರ್ಷದಲ್ಲಿ. ಇದು ಬರೀ ಸ್ಯಾಂಪಲ್, ಇದು ಸ್ಯಾಂಪಲ್. ನಮ್ಮ ಸರ್ಕಾರ ಇನ್ನು 4 ವರ್ಷ ಇರ್ತದೆ, ಇನ್ನೂ 5 ವರ್ಷ ಬರ್ತೀವಿ. ಇನ್ನೂ 5 ವರ್ಷ ನಾವೇ ಬರೋದು. ಯಾಕಂದ್ರೆ ನಮ್ಮ ತಾಯಿಯಂದಿರ ಆಶೀರ್ವಾದ ಐತೆ ನಮ್ಗೆ. ಬೇರೆಯವ್ರ ಬಂದ್ರೆ ಗ್ಯಾರಂಟಿ ಕಿತ್ತಾಕ್ಬಿಡ್ತಾರೆ ಅಂತ ಭಯ ಅವ್ರಿಗೆ. ಬೇರೆಯವ್ರ ಬಂದ್ರೆ ಗ್ಯಾರಂಟಿ ಉಳಿಸಾರ? ಜಗಣ ಉಳಿಸ್ತಾರ? ಸಿಲಿಗಣ ಉಳಿಸಾರ? ಬೇರೆಯವ್ರ ಬಂದ್ರೆ ಗ್ಯಾರಂಟಿಯಾ? ಕಿತ್ತಾಕ್ತಾರಲ್ವಾ? ಮತ್ತೆ ಇನ್ನೂ 5 ವರ್ಷ ನಮ್ದೇ ಸರ್ಕಾರ, ನಾವೇ ಮಾಡ್ತೀವಿ. MP ಅವ್ರನ್ನ ಗೆಲ್ಸಿ ಇನ್ನೂ 450 ಕೋಟಿ 500 ಕೋಟಿನ ಬ್ರಿಡ್ಜ್ಗಳಿರ್ಬೋದು, ಚೆಕ್ ಡ್ಯಾಮ್ಗಳಿರ್ಬೋದು, ರಸ್ತೆಗಳ ಅಭಿವೃದ್ಧಿ ಇರ್ಬೋದು. ಇದು ಬರೀ ನಾವ್ ಹೆಂಗ್ ಮಾಡ್ತೀವಿ ಅಂತ 1 ವರ್ಷದಲ್ಲಿ 6 ತಿಂಗಳ ಕೊಟ್ಟರೆ ಸ್ಯಾಂಪಲ್ ಇದು. ಇದ್ರಲ್ಲಿ ಏನಾದ್ರು ತಪ್ಪಿದ್ರೆ ಯಾರು ಬೇಕಾದ್ರೂ ಪ್ರಶ್ನೆ ಮಾಡ್ಬೋದು, ಯಾರು ಬೇಕಾದ್ರೂ ದಂಡಿಸ್ಬೋದು, ಯಾರು ಬೇಕಾದ್ರೂ ಚರ್ಚೆ ಕರಿಬೋದು. ಮೇಘ ಬನ್ನಿ ಅಂತ ಹೇಳೋರು ಮೇಘ ಅಟ್ಯಾಕ್ ಆಗಬೇಕು. ಇದು ಬಿಡುಗಡೆ ಮಾಡಿದೀವಿ. ತಪ್ಪು ಏನ್ ಮಾಡಿದ್ರಿ? 6 ತಿಂಗಳಲ್ಲಿ ಏನ್ರಿ ತೋರ್ಸ್ಬಿಡ್ರಿ, ನಮ್ಗೆ ಇಡ್ರಿ. ನಮ್ ಮುಂದೆ ಇದ್ರಲ್ಲ ಅವ್ರು ಕೊಟ್ಟಿದ್ರು, ಯಾರು ಹೇಳಿದ್ರಲ್ಲ ಇಡ್ರಿ. 6 ತಿಂಗಳಲ್ಲಿ ಏನ್ರಿ ನಿಮ್ ಸಾಧನೆ, ಏನ್ ಮಾಡಿದಿರಿ? ಅವ್ರು ಕೊಟ್ಟಿದ್ವಿ. ಇದ್ರ ಮೇಲೆ ಚರ್ಚೆ ಮಾಡ್ಬೋದು. ಇದೆಲ್ಲ ಮನೆಗೂ ಹೋಗ್ತೀವಿ. 900 ಕೋಟಿ ಸೇರಿ 1300 ಕೋಟಿ ಇಲ್ಲ ಬರ್ತೀವಿ. ನೋಡಿ ಸ್ವಾಮಿ ಏನ್ ಮಾಡಿದೀವಿ ಅಂತ. ಇದ್ರಲ್ಲಿ ಇರ್ತಕ್ಕಂಥ ಅಂಕಿಅಂಶಗಳು ಪ್ರಾಮಾಣಿಕವಾಗಿರ್ತಕ್ಕಂಥ ಅಂಕಿಅಂಶಗಳು. ಇದ್ರಲ್ಲಿ ಏನಾರ ಬೋಗಸ್ ಇದ್ರೆ, ದೋಖ ಇದ್ರೆ ಯಾರು ಎಲ್ ಬೇಕಾದ್ರೂ ನಮ್ಮನ್ನ ಕತ್ತಲ್ ಪಟ್ಟಿ ಹಿಡಿದು ಪ್ರಶ್ನೆ ಮಾಡಬಹುದು. ಸುಳ್ಳು ಹೇಳ್ತಿದ್ರಲ್ಲ ಸ್ವಾಮಿ ಅಂತ. ಮಾಗಡಿಗೆ ಅಭಿವೃದ್ಧಿಯ ಶಕೆ ಪ್ರಾರಂಭ ಆಗಿದೆ. ಅಭಿವೃದ್ಧಿಯ ಶಕೆಗೆ ಶಕ್ತಿ ತುಂಬಲಿಕ್ಕೆ ನನಗೆ ಆಶೀರ್ವಾದ ಮಾಡಿದ್ದೀರಾ. ನಮ್ಮ ಸರ್ಕಾರ 5 ವರ್ಷ ಇರ್ತದೆ, ಇನ್ನು 5 ವರ್ಷದ ಆಮೇಲೆ ಮಾತಾಡೋಣ. ಈ 5 ವರ್ಷ ನಮ್ಮ ಸರ್ಕಾರ ಇರ್ತದೆ. ಇದಕ್ಕೆ ನನಗೆ ಬೇಕು ಸಹಕಾರ, MP ಅವರ ಸಹಕಾರ. ಅಭಿವೃದ್ಧಿಯ ನಾಗಾಲೋಟಕ್ಕೆ MP ಅವರು ಏನಾದ್ರು ಸೇರ್ಕೊಂಡ್ರೆ ಇನ್ನೂ ಸಾಕಷ್ಟು ಅಭಿವೃದ್ಧಿ ಆಯ್ತದೆ. ಯಾರ್ಯಾರಿಗೋ 50,000 ಓಟ್ ಲೀಡ್ ಕೊಟ್ಟು ಏನು ಅವರಿಂದ ಪ್ರಯತ್ನ ಪಡ್ಕೊಳ್ಳಿಲ್ಲ. ಯಾರ್ಯಾರೋ MP ಗಳು ಮಾಡಿ ಅವರಿಂದ ಏನು ನಮ್ಮ ಕ್ಷೇತ್ರಕ್ಕೆ ಅನುಕೂಲ ಆಗಿಲ್ಲ. ಅದರಿಂದ ದಯಮಾಡಿ ಸಾರ್ವಜನಿಕರಲ್ಲಿ, ನಮ್ಮ ಮಾಗಡಿ ಕ್ಷೇತ್ರದ ಜನತೆಗೆ ಮನವಿ ಮಾಡ್ತೇವೆ, ಅಭಿವೃದ್ಧಿ ಮಾಡಲಿಕ್ಕೆ DK ಸುರೇಶ್ ಅವ್ರನ್ನ ಬೆಂಬಲಿಸಿ ಪುಸ್ತಕವನ್ನ ಬಿಡುಗಡೆ ಮಾಡಿದ್ದೇವೆ. ಯಾವ್ಯಾವ ಊರಲ್ಲಿ ಏನ್ ಕಾಮಗಾರಿಗಳು ಮಾಡ್ತೀವಿ ನಿಮ್ಮ ಮುಂದೆ ಇಟ್ಟಿದ್ದೇವೆ. ರೈತರಿಗೆ ಏನ್ ಮಾಡ್ತೀವಿ, ಕೂಲಿ ಕಾರ್ಮಿಕರಿಗೆ ಏನ್ ಮಾಡ್ತೀವಿ, ಬಡವರಿಗೆ ಏನ್ ಮಾಡ್ತೀವಿ ಅಂತಕ್ಕಂಥ ವಿಚಾರಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೇವೆ. ಅದಕ್ಕೋಸ್ಕರ ನಾನು ಸನ್ಮಾನ್ಯ DK ಸುರೇಶ್ ಅವರಿಗೆ ಮತ ಹಾಕಿ ನಾವು ಮಾಡಿರ್ತಕ್ಕಂಥ ಕೆಲಸ ಕೂಲಿ ಕೊಡಿ, ಇನ್ನೂ ಹೆಚ್ಚಿಗೆ ನಮ್ಮ ಕೈಲಿ ಗೈಸ್ಕೊಳ್ಳಿ, ನಮ್ಮ ಕೈಲಿ ಇನ್ನೂ ಹೆಚ್ಚಿಗೆ ಗೈಸ್ಕೊಳ್ಳಿ, ಕೂಲಿ ಕೊಡಿ ಅಂತ ಕೇಳಿ ನಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಈ ಪತ್ರಿಕಾಗೋಷ್ಠಿಗೆ ತಾವೆಲ್ಲ ಬಂದಿದ್ದಕ್ಕೆ ಧನ್ಯವಾದವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.